ಗಣ್ಯರನ್ನು, ಮಾನ್ಯರನ್ನು, ಅತಿಥಿ ಅಭ್ಯಾಗತರನ್ನು ವೇದಿಕೆಗೆ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಲಿಕ್ಕಿರುವಂತಹ ಮಾಹೆಯ ಸಹ ಕುಲಾಧಿಪತಿಗಳಾಗಿರುವಂತಹ, ರಂಗಭೂಮಿಯ ಗೌರವಾಧ್ಯಕ್ಷರೂ ಆಗಿರುವಂತಹ ಡಾಕ್ಟರ್ ಎಚ್.ಎಸ್. ಬಲ್ಲಾಳ್ ಅವರನ್ನು ಅತ್ಯಂತ ಪ್ರೀತಿ ಗೌರವದಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಹಾಗೆ ಇಂದು ವಿಶ್ವ ರಂಗಭೂಮಿ ದಿನ ಹಾಗೂ ಅಂಬಾತನೆಯರ ಬಗ್ಗೆ ಸಂಸ್ಮರಣ ನುಡಿಗಳನ್ನು ಆಡಲಿಕ್ಕಿರುವಂತಹ ಉಡುಪಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರುವಂತಹ ಶ್ರೀಮತಿ ಪೂರ್ಣಿಮಾ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಮುಖ್ಯ ಅಭ್ಯಾಗತರಾಗಿ ಬಂದಿರುವಂತಹ ಡಾಕ್ಟರ್ ವಿನ್ಸೆಂಟ್ ಆಳ್ವ, ಪ್ರಾಂಶುಪಾಲರು, ಮಿಲಾಗ್ರಸ್ ಕಾಲೇಜು, ಹಾಗೂ ಪ್ರೊಫೆಸರ್ ಲಕ್ಷ್ಮೀನಾರಾಯಣ ಕಾರಂತರು, ಪ್ರಾಂಶುಪಾಲರು, ನಮ್ಮ MGM ಕಾಲೇಜು, ಇಬ್ಬರನ್ನು ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಹಾಗೆ ವಿಶ್ವ ರಂಗಭೂಮಿ ದಿನಾಚರಣೆಯ ಇಂದು ವಿಶ್ವ ರಂಗಭೂಮಿ ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ಇರುವಂತಹ ನಮ್ಮೆಲ್ಲರ ಅತ್ಯಂತ ಪ್ರೀತಿ ಪಾತ್ರರು ಆಗಿರುವಂತಹ, ನಮ್ಮೆಲ್ಲರಿಂದ ಕೂಗೋ ಅಂಕಲ್ ಅಂತ ಕರೆಸಲ್ಪಡುವಂತಹ ಶ್ರೀಯುತ H. ಗೋಪಾಲ್ ಭಟ್ ಇವರನ್ನು ಅತ್ಯಂತ ಗೌರವದಿಂದ ವೇದಿಕೆಗೆ ತುಂಬ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆ ಅಂಬಾತನೆಯ ಮುದ್ರಾಡಿ ಪುಸ್ತಕ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕಿರುವಂತಹ ಶ್ರೀ NC ಮಹೇಶ್ ಅವರು ಸರ್, ನಿಮ್ಮನ್ನು ವೇದಿಕೆಗೆ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇನೆ, ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ರಂಗಭೂಮಿಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿಯವರು, ಹಾಗೆ ಅಂಬಾತನೆಯರ ಸಹೋದರರಾಗಿರುವಂತಹ ಶ್ರೀಯುತ ವಿಜಯಕುಮಾರ್ ಮುದ್ರಾಡಿಯವರು, ಹಾಗೆ ಅಂಬಾತನೆಯ ಮುದ್ರಾಡಿ ಸಂಸ್ಮರಣ ಪುಸ್ತಕ ಪ್ರಶಸ್ತಿಯ ಸಮಿತಿಯ ಸದಸ್ಯರಾಗಿರುವಂತಹ ಡಾಕ್ಟರ್ KM ರಾಘವ ನಂಬಿಯಾರ್, ಹಾಗೂ ರಂಗಭೂಮಿಯ ಉಪಾಧ್ಯಕ್ಷರಾಗಿರುವಂತಹ ಭಾಸ್ಕರ್ ರಾವ್ ಕಿದಿಯೂರು, NR ಬಲ್ಲಾಳ್ ಅವರನ್ನು, ಹಾಗೂ ರಂಗಭೂಮಿಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಪ್ರದೀಪ್ ಚಂದ್ರ ಕುತ್ಪಾಡಿ, ತಮ್ಮೆಲ್ಲರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಇದೀಗ ರಂಗಭೂಮಿಯ ಸಂದೇಶ ವಾಚನ, ರಂಗಭೂಮಿಯ ಹಿರಿಯ ಕಲಾವಿದೆಯೂ ಆಗಿರುವಂತಹ ಡಾಕ್ಟರ್ ಮಾಧವಿ ಭಂಡಾರಿ ಅವರಿಂದ, ರಂಗಭೂಮಿಯ ಕಲಾ ನಿರ್ದೇಶಕರಾಗಿರುವಂಥ ಗ್ರೀಕ್ ದೇಶದವರಾಗಿರುವಂತಹ ಥಿಯೋಡೋರಸ್ ಅವರು 2025 ರಂಗಭೂಮಿಯ ಸಂದೇಶವನ್ನು ಕಳುಹಿಸಿದ್ದಾರೆ. ಇದರ ಕನ್ನಡ ಅನುವಾದ ಅವರು ವಾಚನ ಮಾಡಲಿಕ್ಕಿದ್ದಾರೆ. ಮಾರ್ಚ್ 27 ವಿಶ್ವ ರಂಗಭೂಮಿ ದಿನಾಚರಣೆ. ಈ ಬಾರಿಯ ರಂಗ ಸಂದೇಶವನ್ನು ನೀಡಿರುವವರು ಥಿಯೋಡೋರಸ್ ಟೆರ್ಜೋಫೌಲಸ್, ಗ್ರೀಕ್ ದೇಶದ ಕಲಾತ್ಮಕ ರಂಗ ನಿರ್ದೇಶಕ, ಶಿಕ್ಷಣ ತಜ್ಞ, ಲೇಖಕ, ಆರ್ಟ್ವೀಸ್ ಥಿಯೇಟರ್ ಕಂಪನಿಯ ಸಂಸ್ಥಾಪಕ, ಥಿಯೇಟರ್ ಒಲಿಂಪಿಕ್ಸ್ನ ಪ್ರೇರಕ ಮತ್ತು ಥಿಯೇಟರ್ ಒಲಿಂಪಿಕ್ಸ್ನ ಅಂತಾರಾಷ್ಟ್ರೀಯ ಸಮಿತಿಯ ಅಧ್ಯಕ್ಷರೂ ಆಗಿರುವ ಥಿಯೋಡೋರಸ್ ಟೆರ್ಜೋಫೌಲಸ್ ಈ ಬಾರಿಯ ವಿಶ್ವ ರಂಗಭೂಮಿ ದಿನದ ರಂಗ ಸಂದೇಶವನ್ನು ನೀಡಿದ್ದಾರೆ. ಈ ಸಂದೇಶದ ಕನ್ನಡ ಅನುವಾದದ ಆಯ್ದ ಭಾಗ ಎಲ್ಲಿದೆ. ಆರ್ಥಿಕ ಸಂಕಷ್ಟದೊಳಗೆ ಮುಳುಗಿ ಹೋಗಿರುವ, ಅವಾಸ್ತವಿಕತೆಯ ಬದುಕಿನ ಸ್ಥಿತಿಗತಿಗಳ ಒಳಗೆ ಬಂದಿಯಾಗಿರುವ, ಖಾಸಗೀಕರಣದ ಪರಿಧಿಯೊಳಗೆ ಉಸಿರುಗಟ್ಟಿದಂತಿರುವ, ಯಾಂತ್ರಿಕತೆಯ ಬಲೆಯೆಂಬ ನಿಯಂತ್ರಕದಂತಿರುವ ವ್ಯವಸ್ಥೆಯೊಳಗೆ ಸಿಲುಕಿ ಒದ್ದಾಡುತ್ತಿರುವ, ಬದುಕಿನುದ್ದಕ್ಕೂ ದಮನಕಾರಿ ಕ್ರೌರ್ಯಗಳಲ್ಲಿ ಬಂದಿಯಾಗಿರುವ ಬಡ ಜನಸಮುದಾಯದ ಆರ್ತನಾದ, ನಮ್ಮತನವನ್ನು ರಕ್ಷಿಸಿ ಎಂಬ ಕಾಲದ ಕರೆಯನ್ನು ನಮ್ಮೀ ರಂಗಭೂಮಿಯು ಕೇಳಿಸಿಕೊಳ್ಳುತ್ತಿದೆಯೇ? ವಾಸ್ತವದ ನಿರಂತರವಾದ ಋಣಾತ್ಮಕ ಆಘಾತಗಳಿಂದ ರಕ್ತ ಬಸಿದು ಹೋಗುತ್ತಿದ್ದರೂ ಅದನ್ನು ಲೆಕ್ಕಿಸದೆ ಬಹುತ್ವದ ಸಹಬಾಳ್ವೆಯ ಕಲ್ಪನೆಯನ್ನು ಸದಾ ಸಾಕ್ಷಾತ್ಕಾರಗೊಳಿಸಲು ರಂಗಭೂಮಿಯು ಕಾರ್ಯತತ್ಪರವಾಗಿದೆಯೇ? ಈ ಬಗೆಯಲ್ಲಿ ಸಾಮಾಜಿಕ ಕ್ಷೇತ್ರಗಳ ಮೇಲಾಗುತ್ತಿರುವ ಪ್ರಹಾರಗಳ ಮೇಲೆ ರಂಗಭೂಮಿಯು ತನ್ನ ಸ್ಪಾಟ್ಲೈಟ್ ಬೆಳಕನ್ನು ಚೆಲ್ಲಬಹುದೇ? ಬಹು ಆಯಾಮದ ವರ್ತಮಾನದಿಂದ ಸೃಷ್ಟಿಯಾಗಬಲ್ಲ ನೆನಪುಗಳು ನಮ್ಮ ರಾಜಕೀಯಾತ್ಮಕವಾದ ಜವಾಬ್ದಾರಿ ಹಾಗೂ ಹೊಸ ಮೌಲ್ಯಗಳನ್ನು ಬೆಳೆಸಬಲ್ಲ ಒಂದು ಹೊಸತನದ ಕಥನ ಮಾರ್ಗದ ತೀರಾ ಅನಿವಾರ್ಯತೆ ಇಂದು ನಮ್ಮೆದುರು ನಿಂತಿದೆ. ಅರ್ಥಾತ್ ಇದು ಈ ವಿಶ್ವದ ಅನಿವಾರ್ಯತೆಯೂ ಆಗಿದೆ
ಎಂಬುದು ಇಂದಿನ ಸಂದೇಶ. ಸೊ ಗ್ರೀಕ್ ಮೂಲ ಥಿಯೋಡೋರಸ್ ಟೆರ್ಸೋಪೌಲಸ್, ಕನ್ನಡ ಅನುವಾದ ಪ್ರಶಾಂತ್ ಅನಂತಾಡಿ. ನಮಸ್ಕಾರ. ವಂದನೆಗಳು ಮೇಡಮ್. ಇದೀಗ ಬಂದಿರುವಂತಹ ಅತಿಥಿ ಅಭ್ಯಾಗತರನ್ನು ಹಾಗೂ ತಮ್ಮೆಲ್ಲರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಲಿಕ್ಕಿದ್ದಾರೆ ರಂಗಭೂಮಿಯ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿಯವರು. ರಂಗಭೂಮಿ ರಿಜಿಸ್ಟರ್ಡ್ ಎಂ ಕಾಲೇಜ್ ಉಡುಪಿ, ಕನ್ನಡ ಸಂಸ್ಕೃತಿ ಇಲಾಖೆ ಬೆಂಗಳೂರು, ಉಡುಪಿ, ತಲ್ಲೂರು ಫ್ಯಾಮಿಲಿ ಟ್ರಸ್ಟ್ ಇದರ ಸಹಯೋಗದೊಂದಿಗೆ ವಿಶ್ವ ರಂಗಭೂಮಿ ದಿನಾಚರಣೆ 2020-25 ಅಮ್ಮ ತನ ಮುದ್ರಾಡಿ ಸಂಸ್ಮರಣಾ ಪುಸ್ತಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ. ರಂಗಭೂಮಿ ಈ ವರ್ಷ 60ನೇ ವರ್ಷದ ಈ ಕಾರ್ಯಕ್ರಮದಲ್ಲಿ ಏನಾದರೂ ಹಮ್ಮಿಕೊಳ್ಬೇಕಂದೇಳಿ ಈ ವರ್ಷ ನಾವು ರಂಗ ಭಾಷೆ ಮತ್ತು ರಂಗ ಶಿಕ್ಷಣ ಈ ಕಾರ್ಯಕ್ರಮ ಹಮ್ಮಿಕೊಂಡು ಅದರಲ್ಲಿ ನಾವು ಜಯ ಬಾರಿಸಿದ್ದೇವೆ. ಏಕೆಂದರೆ ರಂಗ ಭಾಷೆಯಲ್ಲಿ ಅದ್ಭುತವಾದ ಒಂದು 3 ದಿವಸ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತರು ಬೇರೆ ಬೇರೆ ಕಡೆಯಿಂದ ಪ್ರತಿಭಾವಂತ ಕರೆಸಿಕೊಂಡು ಈ ಕಾರ್ಯಕ್ರಮ ಮಾಡಿದ್ದೇವೆ. ಅದು ಅಲ್ಲದೆ ರಂಗ ಶಿಕ್ಷಣದಲ್ಲಿ ಅದು 350ರಿಂದ 400 ವಿದ್ಯಾರ್ಥಿಗಳು 12 ಶಾಲೆಗಳಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದರಿಂದ ನಮಗೆ ಮನಸ್ಸಿಗೆ ತೃಪ್ತಿ ತಂದಿಗಳಲ್ಲಿ ಎಲ್ಲರೂ ನಮಗೆ ಪ್ರೋತ್ಸಾಹ ಕೊಟ್ಟರು. ಹೀಗೆ ಅತ್ಯುತ್ತಮವಾದ ಶಾರದಾ ರೆಸಿಡೆನ್ಸಿ ಸ್ಕೂಲಿನವರು ಒಂದು ಒಳ್ಳೆಯ ನಾಟಕ ಮಕ್ಕಳು ಮಾಡಿ ತೋರಿಸಿದ್ದಾರೆ. ಇದಕ್ಕಿಂತ ಮುಂದಿನ ದಿನಗಳಲ್ಲಿ ಸಾಧಾರಣ ಒಂದು 20-25 ಶಾಲೆಗಳಲ್ಲಿ ಮಾಡಬೇಕು. ಅದರಿಂದ ನಮಗೆ ತುಂಬ ಕಡೆಯಲ್ಲಿ ಪ್ರೋತ್ಸಾಹ ಸಿಗ್ತದೆ. ಶಾಲೆಯಿಂದ, DDP ಅವರ ಆಫೀಸಿಂದ, ಎಲ್ಲ ಕಡೆಯಿಂದ ಮುಖ್ಯೋಪಾಧ್ಯಾಯರು, ಶಿಕ್ಷಕ ಬಂದಿದ್ದವರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಅಂಥ ಒಂದು ಮಕ್ಕಳಿಗೆ ಸಂಸ್ಕಾರ ಸಂಸ್ಕೃತಿ ಉಳಿಸಬೇಕು, ಅವರಿಗೆ ತಿಳುವಳಿಕೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ರಂಗ ಶಿಕ್ಷಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ರಂಗ ಶಿಕ್ಷಣ ಕಾರ್ಯಕ್ರಮ ಸಾಧಾರಣ ನಾನು ಈ ಯಕ್ಷಗಾನ ಕಲಾರಂಗದಲ್ಲಿ ಅಧ್ಯಕ್ಷನಾಗಿರುವಾಗ 7 ವರ್ಷ ಅಧ್ಯಕ್ಷನಾಗಿದ್ದೆ. ಆ ಸಂದರ್ಭದಲ್ಲಿ ಯಕ್ಷ ಶಿಕ್ಷಣ ಪ್ರಾರಂಭವಾಯಿತು. ಈಗ ರಂಗ ಶಿಕ್ಷಣ ಈ ಕಾರ್ಯಕ್ರಮ 60ನೇ ವರ್ಷದ ನಮ್ಮ ಕೊಡುಗೆ. ನಮ್ಮ ಈ ರಂಗಭೂಮಿಯ ಪಸ್ತರಿಸಬೇಕು, ಮಕ್ಕಳ ಬಾಯಲ್ಲಿ ವಿದ್ಯಾರ್ಥಿಗಳಿಗೆ ಮುಂದೆ ಬೆಳೀತಾ ರಂಗಭೂಮಿ ಬೆಳಿಬೇಕು, ಹಾಗೆ ರಂಗ ಶಿಕ್ಷಣ ಕೂಡ ಬೆಳಿಬೇಕು ಎಂಬ ಉದ್ದೇಶದಿಂದ ಈ ವರ್ಷ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಅದರಲ್ಲಿ ಇವತ್ತು ವಿಶ್ವ ರಂಗಭೂಮಿ ದಿನಾಚರಣೆ ಕಾರ್ಯಕ್ರಮದಲ್ಲಿ ನಮ್ಮ ಮುಂದೆ ನಾವೊಂದು ಹಿರಿಯ ವ್ಯಕ್ತಿಗಳಿಗೆ ಗೌರವಿಸುವ ಪದ್ಧತಿ ಇದೆ. ಯಾರನ್ನು ಮಾಡೋದು ಅಂತ ಕೇಳುವಾಗ ನಮಗೆ ನಮ್ಮ ರಂಗಭೂಮಿಯಲ್ಲಿ 1 ವರ್ಷ ಕೋಶಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಎಚ್ ಗೋಪಾಲ್ ಭಟ್ ಅವರನ್ನು ನೆನಪಾಯಿತು. ಅವರನ್ನು ಹಿರಿಯರು, ಅವರನ್ನು ಈ ವರ್ಷ ಗುರುತಿಸಬೇಕೆಂಬ ಉದ್ದೇಶ. ಹಾಗೆ ನಮ್ಮ ಅಮ್ಮ ತನ ಮುದ್ರಾಡಿಯ ಸಂಸ್ಮರಣೆ ಪುಸ್ತಕ ಪ್ರಶಸ್ತಿ ಕಾರ್ಯಕ್ರಮ ಈ ಸರ್ತಿ ಸಾಕು ತಂದೆ ರೂಮಿ ಈ ಪುಸ್ತಕಕ್ಕೆ ಈ ಪ್ರಶಸ್ತಿ ಹೋಗಿದೆ. ಇಂದಿನ ಈ ಸಭೆಯ ಗೌರವಾಧ್ಯಕ್ಷರು, ರಂಗಭೂಮಿಯ ಗೌರವಾಧ್ಯಕ್ಷರು, ಸಹಕುಲಾಪತಿಗಳು, ಹಿರಿಯರು ಆಗಿರುವ ನಮ್ಮ ಪ್ರೋತ್ಸಾಹಕರು ಆಗಿರುವ ಡಾಕ್ಟರ್ ಎಚ್ ಬಳ್ಳಾರಿಗೆ ನಿಮ್ಮೆಲ್ಲ ಪರವಾಗಿದ್ದ ಹೃದಯ ತುಂಬಿ ಸ್ವಾಗತ. ಹಾಗೆ ಸಹಾಯಕ ನಿರ್ದೇಶಕರು, ನಮ್ಮ ಆಶ್ರಯದಾತರು ಆಗಿರುವ ಶ್ರೀಮತಿ ಪೂರ್ಣಿಮೆ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತ. ಪ್ರಾಂಶುಪಾಲರು ಮಿಲಾಗ್ನಿಸ್ ಕಾಲೇಜು ಕಲ್ಯಾಣಪುರ ಡಾಕ್ಟರ್ ವಿನ್ಸೆಂಟ್ ಆಳುವರಿಗೆ ಹೃದಯ ತುಂಬಿ ಸ್ವಾಗತ. ಹಾಗೆ ಇಂದಿನ ಪ್ರಶಸ್ತಿ ಪುರಸ್ಕೃತರು ಹಿರಿಯರು, ವಯೋವೃದ್ಧರು, ಸಾಧಾರಣ 86-87 ವರ್ಷ ಆಗಿದೆ. ಅವರು ಒಪ್ಪುವುದಿಲ್ಲ, ಬೇಡ ಅಂತ ಹೇಳಿದರು ಕೂಡ ನಾವೇ ನಿಮಗೆ ಕಾರ್ ಕಳಿಸ್ತೇವೆ, ಅದು ಕಳಿಸ್ತೇವೆ, ನನ್ನನ್ನು 10 ಮಿನಿಟ್ನೊಳಗೆ ಬಿಡಬೇಕಂತ ಹೇಳಿದ್ದಾರೆ. ಅಂಥ ಒಂದು ಹಿರಿಯ ವ್ಯಕ್ತಿ ಇವತ್ತು ನಾವು ಗೌರವಿಸುವುದು ನಮಗೂ ಸಂತೋಷ, ಮತ್ತು ಅವರಿಗೆ ಒಂದು ಮನಸ್ಸಿಗೆ ಸಂತೋಷ ಆಗಬೇಕು. ಮತ್ತು ಅವರು ಒಳ್ಳೆಯ ಸಾಹಿತಿ, ವಿದ್ವಾಂಸರು ಮತ್ತು ಹಾಸ್ಯ ರಚಕರು. ಅಂತಹ ಒಂದು ಪುಸ್ತಕ ರಚನೆಯನ್ನು ಮಾಡಿ ಜನರಿಗೆ ಅದನ್ನು ಉಣಿಸಿ ಅದನ್ನು ಬೆಳೆಸಿದ ಒಂದು ವ್ಯಕ್ತಿ ಇನ್ನೇ ನಮ್ಮ ಮುಂದೆ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲಿದ್ದಾರೆ. ಹಿರಿಯರಾಗಿರುವ ಎಚ್ ಗೋಪಾಲ್ ಭಟ್ರಿಗೆ ಅವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ. ಹಾಗೆ ಅಮ್ಮದಂತನೆ ಪುಸ್ತಕದ ಸಾಹಿತಿ, ನಾಟಕಗಾರರು, ಪ್ರಶಸ್ತಿ ಪುರಸ್ಕೃತರು ಆಗಿರುವ NC ಮಹೇಶ್ ಅವರಿಗೂ ಕೂಡ ಹೃದಯ ತುಂಬಿ ಸ್ವಾಗತ. ಅಮ್ಮತನ ಮುದ್ದಾಡಿಯವರ ಸಹೋದರ ವಿಜಯಕುಮಾರ್, ಸಾಹಿತಿ, ಒಳ್ಳೆಯ ವಾಗ್ಮಿ ಆಗಿರುವ ವಿಜಯಕುಮಾರ್ ಅವರಿಗೂ ಪ್ರೀತಿಪೂರ್ವಕ ಸ್ವಾಗತ. ಹಾಗೆ
ನಮ್ಮೆಲ್ಲ ಸಾಹಿತಿ ಮತ್ತು ಚಿಂತಕರು, ವಿಮರ್ಶಕರು ಮತ್ತು ವಿದ್ವಾಂಸರಾಗಿರುವ ಡಾಕ್ಟರ್ ಎಂ ರಾಘವನಂಬಿ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತ. ಹಾಗೆ ಪ್ರಾಂಶುಪಾಲರು ಎಂ ಕಾಲೇಜ್ ಆತ್ಮೀಯರಾಗಿರುವ ಲಕ್ಷ್ಮೀನಾರಾಯಣ ಕಾರಂತರಿಗೆ ಹೃದಯ ತುಂಬಿ ಸ್ವಾಗತ. ವೇದಿಕೆಯಲ್ಲಿದ್ದೆಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ರಂಗಭೂಮಿಯ ಅಭಿಮಾನಿಗಳೇ, ಆಮಂತ್ರಿತರೇ, ಪತ್ರಿಕಾ ಮಾಧ್ಯಮರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ. ನಮಸ್ಕಾರ ಸರ್. ವೇದಿಕೆಯಲ್ಲಿರುವಂತಹ ಎಲ್ಲ ಮಾನ್ಯರಿಗೆ ಹೂ ಹಾಗೂ ಶಾಲನ್ನು ನೀಡಿ ಬರಮಾಡಿಕೊಳ್ಬೇಕು ಅಂತ ಅಧ್ಯಕ್ಷರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಿರಿಯರಾದಂತಹ ಕೂಗು ಅವರು ಇರುವಂತಹ ಡಾಕ್ಟರ್ ವಿನ್ಸೆಂಟ್ ಅಳ್ವಾ ಹಾಗೂ ಪ್ರೊಫೆಸರ್ ಲಕ್ಷ್ಮೀನಾರಾಯಣ್ ಕಾರಂತ್, ಪ್ರಾಂಶುಪಾಲರು MGM ಕಾಲೇಜು, ಪ್ರಾಂಶುಪಾಲರು ವಿನ್ಸೆಂಟ್ ಅಳ್ವಾ ಮೇಲಾಗ್ರಸ್ಥರಾದಂತಹ ನಮ್ಮೆಲ್ಲರ ಹಿರಿಯರು, ಸದಾ ಮಾರ್ಗದರ್ಶಕರು, ಇಂತಹ ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸದಾ ಬೆನ್ನೆಲುಬಾಗಿ ನಿಂತಿರುವಂತಹ ಮಾಹೆಯ ಸಹಕುಲಪತಿಗಳಾದಂತಹ ಡಾಕ್ಟರ್ HS ಬಲ್ಲಾಳ್ ಸರ್ ಅವರೇ, ಅತಿಥಿಗಳಾಗಿ ನಮ್ಮೊಂದಿಗೆ ಇರುವಂತಹ ಡಾಕ್ಟರ್ ವಿನ್ಸೆಂಟ್ ಆಳ್ವರವರೇ, ಪ್ರೊಫೆಸರ್ ನಾರಾಯಣ ಕಾರಂತರವರೇ, ಕೂಗೂರವರೇ, NC ಮಹೇಶ್ರವರೇ, ತಲ್ಲೂರು ಶಿವರಾಮ್ ಶೆಟ್ರೆ, ವಿಜಯಕುಮಾರ್ ಮುದ್ರಾಡಿಯವರೇ, ಡಾಕ್ಟರ್ KM ರಾಘವನಂಬಿಯಾರವರೇ, ಹಾಗೆ ಮುಂಭಾಗದಲ್ಲಿರುವಂತಹ ನಮ್ಮ ಎಲ್ಲ ಕಲಾಸಕ್ತ ಬಂಧುಗಳೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ, ಕಳೆದ ಒಂದು 15 ದಿವಸದ ಹಿಂದೆ ರಂಗಭೂಮಿಯ ಕಾರ್ಯದರ್ಶಿಯಾದಂತಹ ಪ್ರದೀಪ್ ಚಂದ್ರ ಅವರು ಫೋನ್ ಮಾಡಿ ಹೇಳಿದರು, ನೀವು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ. ಆಗ ನಾನೇನು ಅತಿಥಿ ನೆಲೆಯಲ್ಲಿ ನನ್ನನ್ನು ಕರೆದಿದ್ದಾರೆ ಅಂತ ನಾನು ಭಾವಿಸಿದ್ದೆ. ಕಳೆದ 2 ದಿವಸದ ಹಿಂದೆ ಇನ್ವಿಟೇಷನ್ ನೋಡಿದಾಗ ಗೊತ್ತಾಯಿತು ರಂಗಭೂಮಿ ದಿನಾಚರಣೆ ಹಾಗೂ ಅಂಬಾತನೇರ ಕುರಿತಾಗಿ ಮಾತಾಡಬೇಕು ಅಂತ ಹೇಳಿ. ಇಲ್ಲಿ ವೇದಿಕೆಯಲ್ಲಿರುವವರಾಗಿರ್ಬೋದು ಅಥವಾ ಮುಂಭಾಗದಲ್ಲಿ ಇರುವವರಾಗಿರ್ಬೋದು, ಬಹಳಷ್ಟು ತಿಳ್ಕೊಂಡವರೇ ಆಗಿರ್ತೀರಿ ಅಂಬಾತನೇರ ಕುರಿತಾಗಿ, ಹಾಗೆ ರಂಗಭೂಮಿಯ ಕುರಿತಾಗಿ. ನಾನು ಇಲಾಖೆಯಲ್ಲಿರೋದ್ರಿಂದ ಎಲ್ಲ ಕಲೆಗಳ ಬಗ್ಗೆ ಸ್ವಲ್ಪ ತಿಳ್ಕೊಂಡದ್ದು ಅಂತ ತಿಳ್ಕೊಂಡಿರ್ತೇನೆ. ಆದರೂ ನನ್ನ ಮಟ್ಟಿಗೆ ಒಂದೆರಡು ಮಾತಾಡಲಿಕ್ಕೆ ಹೇಳಿದ್ದಾರೆ, ಹಾಗಾಗಿ ನಾನು ನಿಮ್ಮ ಮುಂದೆ ಇದ್ದೇನೆ. ಮೊದಲನೇದಾಗಿ ಎಲ್ಲರಿಗೂ ವಿಶ್ವ ರಂಗಭೂಮಿ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಈಗಾಗಲೇ ಮಾಧವಿ ಭಂಡಾರಿಯವರು ಆ ಸಂದೇಶವನ್ನು ವಾಚನವನ್ನು ಮಾಡಿದರು. ಪ್ರತಿಯೊಂದು ರಂಗಭೂಮಿ ದಿನಾಚರಣೆ ಪ್ರಯುಕ್ತವಾಗಿ ಒಬ್ಬೊಬ್ಬ ಹಿರಿಯ ರಂಗಕರ್ಮಿಗಳು ಒಂದು ಸಂದೇಶವನ್ನು ಕೊಡ್ತಾ ಇರ್ತಾರೆ. ಆ ಸಂದೇಶಗಳನ್ನು ಓದಿದಾಗಲೇ ನಮಗೆ ಬಹಳಷ್ಟು ವಿಷಯಗಳು ತಿಳಿಯುತ್ತದೆ. ಈ ಸಂದರ್ಭದಲ್ಲಿ ನನಗೆ 2002ರಲ್ಲಿ ನಮ್ಮ ಕರಾವಳಿ ಭಾಗದವರೇ ಆದಂತಹ ಗಿರೀಶ್ ಕಾರ್ನಾಡ್ ಅವರು ಕೂಡ ವಿಶ್ವ ರಂಗಭೂಮಿ ದಿನಾಚರಣೆಗೆ ಸಂದೇಶವನ್ನು ನೀಡಿದ್ದನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳ ಬಯಸ್ತೇನೆ. ಹಾಗೆ ಇವತ್ತು ನಮ್ಮ ಹಿರಿಯರಾದಂತಹ ಕೂಗೋರವರನ್ನು ಅವರಿಗೆ ವಿಶ್ವ ರಂಗಭೂಮಿ ಸನ್ಮಾನವನ್ನು ಮಾಡಲಿಕ್ಕಿದ್ದಾರೆ. ಅವರಿಗೆ ನಾನು ಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸ ಬಯಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಹಿರಿಯರಾದಂತಹ ಅಂಬಾತನೆಯ ಮುದ್ರಾಡಿಯವರ ಒಂದು ನೆನಪಿಗೆ ನೀಡುವಂತಹ ಪುಸ್ತಕ ಪ್ರಶಸ್ತಿಗೆ ಭಾಜನರಾದಂಥ NC ಮಹೇಶ್ರವರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಮುಖ್ಯವಾಗಿ ಅಂಬಾತನೆಯರ ಬಗ್ಗೆ ಹೇಳಬೇಕಂದ್ರೆ ನನಗೆ ಮತ್ತು ಅವರಿಗೆ ಇದ್ದಿದ್ದಂತೂ ಒಂದು ರೀತಿಯ ಭಾವನಾತ್ಮಕ ಸಂಬಂಧ. ನಾನು ಈಗಾಗಲೇ ಅದನ್ನು ಹಲವಾರು ಬಾರಿ ಉಲ್ಲೇಖಿಸಿದ್ದೆ ಕೂಡ. ಅವರ ಪುಸ್ತಕಗಳ ಬಗ್ಗೆ ಆಗಲಿ, ಅವರ ಸಾಹಿತ್ಯದ ಬಗ್ಗೆ ಆಗಲಿ, ಅವರ ಏನು ಚಟುವಟಿಕೆ ಬಗ್ಗೆ ಆಗಲಿ ನಾವು ಅವರ ಹತ್ರ ಯಾವತ್ತೂ ಅದರ ಬಗ್ಗೆ ಒಂದು ಚರ್ಚೆ ಮಾಡಿದ್ದಿಲ್ಲ. ಒಂದು ಆತ್ಮೀಯವಾದಂತಹ ಒಡನಾಟ ಕಳೆದ ಕೆಲವು ವರ್ಷಗಳಿಂದ. ನಾನು ನೋಡಿರುವಂಥದ್ದು ಅವರನ್ನು ನಾನು ಕನ್ನಡ ಭವನದಲ್ಲಿ ನಮ್ಮ ಬೆಂಗಳೂರಲ್ಲಿದ್ದಾಗಲೇ ಕಂಡಿದ್ದೇನೆ. ಆದರೆ ನನಗೆ ಅವರು ಅಂಬಾತನೆ ಅಷ್ಟೇ ಅಂತ ಗೊತ್ತಿತ್ತು, ಮುದ್ರಾಡಿ ಅಂತ ಗೊತ್ತಿರಲಿಲ್ಲ ಆಗಿತ್ತು. ನನಗೆ ಊರಿಗೆ ಬಂದ ಮೇಲೆ, ಅಂದರೆ ನಾನೊಂದು 5 ವರ್ಷ ವಾರ್ತಾ ಇಲಾಖೆಯಲ್ಲಿ ಕೆಲಸ ಮಾಡಿದ್ದ ಸಂದರ್ಭದಲ್ಲೇ ನನಗೆ ಗೊತ್ತಾಗಿದ್ದು ಅಂಬಾತನೆಯವರು ನಮ್ಮ ಊರಿನವರೇ ಅಂತ ಹೇಳಿ. ಹಾಗೆಯೇ ಅವರು ತದನಂತರ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಡುಪಿ ಜಿಲ್ಲೆಯಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ಅವರು ಆಫೀಸಿಗೆ ಬರ್ತಾಯಿದ್ರು. ಅವರಿಗೆ ಸ್ವಂತ ವಾಹನ ಇರಲಿಲ್ಲ, ಆದರೆ ಅವರು ಅವರ ಗಾಡಿಯನ್ನು ಬೇರೆಯವರ ಮೂಲಕ ಬಂದಾಗ ಅಲ್ಲಿಗೆ ಬರ್ತಾಯಿದ್ರು. ಆಗ ನನ್ನ ಹಿರಿಯ ಅಧಿಕಾರಿಗಳವರಿಗೆ ಹೇಳ್ತಾಯಿದ್ರು, ಸರ್ ನೀವು ಯಾಕೆ ಬರಲಿಕ್ಕೆ ಹೋಗ್ತೀರಿ, ನೀವೇ ಫೋನ್ ಮಾಡಿ ಹೇಳಿ, ಏನಾದರೂ ಆಗಬೇಕಿದ್ರೆ ನಾವೇ ಅದನ್ನು ಮಾಡ್ತೇವೆ ಅಂತೇಳಿ. ಆದರೆ ಅವರು ಹಾಗಲ್ಲ, ಇದು ನನ್ನ ಕರ್ತವ್ಯ, ನಾನು ಆಫೀಸಿಗೆ ಬರುವಂಥದ್ದು ಅಂಥೇಳಿ ವರ್ಷಕ್ಕೆ 1-2 ಸಲ ಬಂದೇ ಬರ್ತಾಯಿದ್ರು. ಯಾಕಂದರೆ ನಮ್ಮ ಇಲಾಖೆಯನ್ನು ನೋಡಿದವರು ಗಮನಿಸ್ಬೋದು, ಯಾಕಂದರೆ ಬಹಳಷ್ಟು ದೂರದಲ್ಲಿದೆ ಸಿಟಿಗೆ. ಹಾಗಾಗಿ ಬಹಳಷ್ಟು ಮಂದಿ ಫೋನಲ್ಲೇ ಕೆಲಸವನ್ನು
ನಾಟಕೋತ್ಸವನ ಮಾಡ್ತಾರೆ. ಆದರೆ ಆ ಹಿರಿಯರು ಅಂದರೆ ನಾನು ಇಲ್ಲಿ ಯಾಕೆ ಉಲ್ಲೇಖ ಮಾಡ್ತೇನೆ ಅಂದರೆ ಅವರ ಆ ಒಂದು ನಯ ವಿನಯ ಅಂದರೆ ಯಾವತ್ತೂ ತುಂಬಿದ ಕೊಡ ಯಾವತ್ತೂ ತುಳುಕೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವರು ನಾನು ಕಂಡಾಗೆ ಅವರು ಪ್ರತ್ಯಕ್ಷ ಸಾಕ್ಷಿ. ನನ್ನಲ್ಲಿ ಕೂಡ ಅವರು ಈ ಪರಿಚಯ ಆದ ತಕ್ಷಣ ಅವರು ನನ್ನಲ್ಲಿ ಆತ್ಮೀಯವಾಗಿರಲಿಲ್ಲ. ಅವರು ನನ್ನ ಪರಿಚಯ ಆಗ್ತಾ ಒಂದು ಸಲ ಅವರ ಮಗಳ ವಿಷಯವನ್ನು ನನ್ನ ಹತ್ರ ಭಾವನಾತ್ಮಕವಾಗಿ ಹಂಚಿಕೊಂಡ್ರು. ಆಮೇಲೆ ಪ್ರತಿದಿನ ನನ್ನ ಬಗ್ಗೆ ಅವರು ಹೇಗಿದೆಯಾ ಮಗ ಅಂತೇಳಿ, ಅಂದರೆ ಮಗಳ ರೀತಿಯಲ್ಲಿ ಅವರ 3-4 ಜನ ಹೆಣ್ಮಕ್ಳಿದ್ದಾರೆ ಅವರಿಗೆ, ಆದರೂ ಕೂಡ ನನ್ನನ್ನು ಕೂಡ ಒಂದು ರೀತಿ ಮಗಳ ಹಾಗೆಯೇ ಅವರನ್ನು ಅಜ್ಜ ಅಂತ ಕರೆಯುವಂತಹ ಅವರ ಅಭಿಮಾನಿ ವರ್ಗದವರು ಕೂಡ ಇದ್ದಾರೆ. ಬಹಳಷ್ಟು ಕಿರಿಯರನ್ನು ನಾನು ನೋಡಿದ್ದೇನೆ. ಅವರು ಬಹಳ ಪ್ರೀತಿಪೂರ್ವಕವಾಗಿ ಅವರ ಹತ್ರ ಮಾತಾಡೋದು, ಒಂದು ರೀತಿಯ ಅಜಾತ ಶತ್ರುವಾಗಿ ಅವರು ನಮ್ಮೆಲ್ಲರ ಮುಂದೆ ಗುರುತಿಸಿಕೊಂಡವರು. ಇವತ್ತು ಅವರು ಕಳೆದ ಫೆಬ್ರವರಿ 21ಕ್ಕೆ ಅವರು ನಮ್ಮಿಂದ ಗತಿಸಿ 2 ವರ್ಷ ಆಯಿತು. ಇದೇ ರೀತಿ ಮುದ್ರಾಡಿಯಲ್ಲೂ ಕೂಡ ಅವರ ತಮ್ಮ ಮತ್ತು ಅವರ ಮಕ್ಕಳು ಕಾರ್ಯಕ್ರಮ ಮಾಡಿದ್ದಾರೆ. ಕಳೆದ 2 ವರ್ಷದಿಂದನೂ ನಾನು ಆ ಕಾರ್ಯಕ್ರಮಕ್ಕೆ ಕೂಡ ಹೋಗಿದ್ದೆ. ಭಾಳ ಒಳ್ಳೆಯ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಅಲ್ಲಿ ಮಾಡಿದ್ದಾರೆ. ಇವತ್ತು ರಂಗಭೂಮಿಯಿಂದ ಅವರನ್ನು ಸ್ಮರಿಸಿಕೊಂಡು ಅವರ ಒಂದು ಅವರ ಹೆಸರಿನಲ್ಲಿ ಪುಸ್ತಕ ಪ್ರಶಸ್ತಿಯನ್ನು ನೀಡುವುದು ಅತ್ಯಂತ ಉತ್ತಮವಾದ ಕಾರ್ಯಕ್ರಮವನ್ನು ರಂಗಭೂಮಿ ಸಂಸ್ಥೆ ಮಾಡಿದೆ. ಅದಕ್ಕೆ ನಾನು ರಂಗಭೂಮಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸಬಯಸ್ತೇನೆ. ಅಂಬಾತನೇರ ಕುರಿತಾಗಿ ಅವರ ಬರವಣಿಗೆ ಬಗ್ಗೆ ಎಲ್ಲ ಹೇಳಬೇಕಾದ್ರೆ ತಮಗೆಲ್ಲರಿಗೂ ಗೊತ್ತೇ ಇದೆ. ನಾನು ಅದನ್ನು ಮತ್ತೆ ಉಲ್ಲೇಖಿಸುವಂಥದ್ದಿಲ್ಲ. ಆದರೂ ಕೂಡ 1-2 ನೋಟ್ ಮಾಡ್ಕೊಂಡಿದ್ದೇನೆ. ನಾನು ಅದನ್ನು ಮುಂದೆ ಹೇಳ್ತಾ ಇದ್ದೇನೆ. ವಿದ್ವಜ್ಜನ ಮೆಚ್ಚುವಂತಹ ಸಾಹಿತ್ಯ ಕೃತಿಗಳು ಬರೆದಿದ್ದಾರೆ ಅವರು. ಮಕ್ಕಳಿಗಾಗಿ ಬರೆದ ನಾಟಕಗಳಿದ್ದಾವೆ, ಶಿಶುಗೀತೆಗಳು, ದರ್ಶನ ಧ್ವನಿ, ಪ್ರಜಾಪ್ರಭುವೇಶ್ವರ, ವಚನ ಶತಕ, ಧೂರ್ತ ರಾಜಕೀಯ, ನಾಯಕೋಷ್ಟತರ, ಶತನಾಮಾವಳಿ, ಹೀಗೆ ಹಲವಾರು ಇದನ್ನು ಬರೆದಿದ್ದಾರೆ. ಪರಿತ್ಯಕ್ತ ಅನ್ನುವಂತಹ ಅವರ ಒಂದು ಪೌರಾಣಿಕ ನಾಟಕ ಮಂಗಳೂರು ವಿಶ್ವವಿದ್ಯಾನಿಲಯದ BA ಕನ್ನಡ ಐಚ್ಛಿಕವಾಗಿ ಕೂಡ ಅದು ಪಠ್ಯರೂಪದಲ್ಲಿದೆ. ಹರಿಕಥಾಕಾರರು ತಾಳಮದ್ದಲೆಯಲ್ಲಿ ಅತಿಥಿ ಕಲಾವಿದರಾಗಿದ್ದ ಇಡಗುಂಜಿ ಮೇಳದಲ್ಲಿ ಇದ್ದರು. ಇತರ ಮೇಳಗಳಲ್ಲೂ ಕೂಡ ಘಟಾನುಘಟಿ ಕಲಾವಿದರ ನಡುವೆ ಅವರು ತಮ್ಮ ಮುದ್ರೆಯನ್ನು ಒತ್ತಿದವರು. ಒಬ್ಬ ವ್ಯಕ್ತಿಯಾಗಿ ಮಾದರಿಯಾದವರು. ನಯ ವಿನಯ ಸಂಪನ್ನರು, ಕಿರಿಯರನ್ನು ಪ್ರೀತಿಸುವಂತಹ ಹೃದಯವಂತರು, ಸಾತ್ವಿಕ ಚಿಂತನಶೀಲ ಬರಹಗಾರರು. ಹಾಗೆಯೇ ಅವರು 2008ರಲ್ಲಿ ಕರ್ನಾಟಕ ಸರ್ಕಾರ ಮಾಡುವಂತಹ ಪ್ರತಿಷ್ಠಿತವಾದಂತಹ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾದವರು ಕೂಡ. ಅವರಿಗೆ ಕಳೆದ 2022ರಲ್ಲಿ ಅನಿಸುತ್ತೆ ಪಾರ್ಥಿಸುಬ್ಬ ಪ್ರಶಸ್ತಿ ಕೂಡ ಬಂದಿತ್ತು, ಅಕಾಡೆಮಿಯ ಪಾರ್ಥಿಸುಬ್ಬ ಪ್ರಶಸ್ತಿ. ಆ ಕಾರ್ಯಕ್ರಮವನ್ನು ನಾನು ಕೂಡ ಸಾಕ್ಷಾತ್ಕರಿಸಿಕೊಂಡಿದ್ದೇನೆ. ಅಂತಹ ಒಂದು ಮಹನೀಯರು ಇವತ್ತು ನಮ್ಮೊಂದಿಗೆ ಇಲ್ಲವಾಗಿದ್ದಾರೆ. ತಾವೆಲ್ಲರೂ ಅವರ ಒಡನಾಡಿಗಳಾಗಿದ್ದೀರಿ, ಅವರ ಪ್ರೀತಿಯನ್ನು ಕಂಡಿದ್ದೀರಿ ಅಂತ ಭಾವಿಸ್ತೇನೆ. ಸರಳವಾಗಿದ್ದವರು, ನೇರಳ ನಡೆನುಡಿ ಇಂತಹ ನಮ್ಮೆಲ್ಲರ ಪ್ರೀತಿ ಪಾತ್ರವಾದಂತಹ ಅಂಬಾತನೆಯ ಮುದ್ರಾಡಿಯವರಿಗೆ ಇವತ್ತು ಅವರ ಕುರಿತಾಗಿ ಮಾತಾಡಲಿಕ್ಕೆ ನನಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ರಂಗಭೂಮಿಗೆ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನು ಅರ್ಪಿಸಿಕೊಳ್ತಾ ಇದ್ದೇನೆ. ಹಾಗೆ ವಿಶ್ವ ರಂಗಭೂಮಿ ದಿನಾಚರಣೆ ರಂಗಭೂಮಿ ಸಂಸ್ಥೆ ಮಾಡ್ತಾ ಇರುವಂಥದ್ದು ನಮ್ಮ ಜಿಲ್ಲೆ ಕಂಡಂತಹ ಒಂದು ಪ್ರತಿಷ್ಠಿತವಾದಂತಹ ನಾಟಕವನ್ನು ಪ್ರದರ್ಶಿಸುವಂಥದ್ದು, ನಾಟಕಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನು ಮಾಡುವಂತಹ ಒಂದು ಹಿರಿಯ ಸಂಸ್ಥೆ. ಬಹಳಷ್ಟು ಈ ಸಂಸ್ಥೆ ಹುಟ್ಟಿಯಾದ ಮೇಲೆ ಬಹಳಷ್ಟು ಸಂಸ್ಥೆಗಳು ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿಕೊಂಡಿದೆ. ಆದಷ್ಟು ಇಂತಹ ಸಾಂಸ್ಕೃತಿಕ, ಸಾಹಿತ್ಯಿಕ, ಆಮೇಲೆ ಸಾಮಾಜಿಕವಾಗಿ ಕಾರ್ಯಕ್ರಮಗಳನ್ನು ಮಾಡುವಂತಹ ಸಂಸ್ಥೆಗಳು ಬಂದಷ್ಟು ನಮ್ಮ ಯಾವುದು ವಾತಾವರಣ ಆರೋಗ್ಯಕರವಾಗಿರ್ತದೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಇವತ್ತು ಮುಖ್ಯವಾಗಿ ನಾವು ಕಂಡಿರುವಂಥದ್ದು ಮಕ್ಕಳು ಇಲ್ಲಿ ಭಾಗವಹಿಸುವಂಥದ್ದು ತುಂಬ ಕಮ್ಮಿ ಆಗಿದೆ. ಅದಕ್ಕೆ ಪೂರಕವಾಗಿ ರಂಗಭೂಮಿಯಲ್ಲೂ ಕೂಡ ಇವತ್ತು 60ನೇ ವರ್ಷದ ಒಂದು ಸಂಭ್ರಮಾಚರಣೆಯಲ್ಲಿ ಅವರು ಬೇರೆ ಬೇರೆ ಯುವ ಜನರನ್ನು ರಂಗಭೂಮಿಗೆ ತರಿಸುವಂತಹ ಹಲವಾರು ಕೆಲಸವನ್ನು ರಂಗಭೂಮಿ ಮಾಡ್ತಾ ಇದೆ. ನಮ್ಮೊಂದಿಗೆ ಇವತ್ತು ವಿನ್ಸೆಂಟ್ ಆಳ್ವಾಸ್ ಸರ್ ಅವರಿದ್ದಾರೆ. ಕಳೆದ ಒಂದು 4-5 ತಿಂಗಳ ಹಿಂದೆ ರಂಗಭೂಮಿ ಹಾಗೂ ಯಕ್ಷರಂಗಾಯಣ ಜೊತೆಗೂಡಿ ಅಲ್ಲಿ ಒಂದು 3 ದಿವಸದ ಒಂದು ಶಿಬಿರವನ್ನು ಮಕ್ಕಳಿಗಾಗಿ, ವಿದ್ಯಾರ್ಥಿಗಳಿಗಾಗಿ ಶಿಬಿರವನ್ನು ಮಾಡಿದ್ದೆವು. ಅದು ಬಹಳ ಅತ್ಯುತ್ತಮ ರೀತಿಯಲ್ಲಿ ಆಗಿತ್ತು. ಅದೇ ರೀತಿ ಬೇರೆ ಬೇರೆ ಶಾಲಾ ಮಕ್ಕಳಿಗೆ ಒಬ್ಬೊಬ್ಬ ರಂಗ ನಿರ್ದೇಶಕರನ್ನು ಇಟ್ಟುಕೊಂಡು ರಂಗಭೂಮಿಯಿಂದ ಹಲವಾರು ನಾಟಕಗಳನ್ನು ಮಕ್ಕಳಿಂದ ಆಡಿಸಿದ್ದಾರೆ.
ಇವತ್ತೇನೆಂದರೆ ಯಾವುದೇ ಕಲೆಯಾಗಿರ್ಬೋದು ಅದರಲ್ಲಿ ಮಕ್ಕಳು ತೊಡಗಿಸಿಕೊಂಡಾಗ ಅವರು ಚಿಂತನಶೀಲರಾಗಲಿಕ್ಕೆ ಸಾಧ್ಯ ಆಗ್ತದೆ, ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಅವರ ಕೌಶಲ್ಯಾಭಿವೃದ್ಧಿಯನ್ನು ಕೂಡ ಹೆಚ್ಚಿಸಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಎಲ್ಲರೂ ಕೂಡ ನಾವು ಒಂದು ರೀತಿ ಒತ್ತಡದ ಬದುಕಲ್ಲಿದ್ದೇವೆ, ಅದರಲ್ಲಿ ನಾವು ಮಕ್ಕಳಿಗಂತೂ ಬಹಳಷ್ಟು ಒತ್ತಡವನ್ನು ಕೊಡ್ತಾ ಇದ್ದೇವೆ. ಹಾಗಾಗಿ ಮಕ್ಕಳನ್ನು ನಾವು ಆದಷ್ಟು ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಾಗ ಅಲ್ಲಿ ಒಂದು ರೀತಿ ಅವರಿಗೆ ಒಳ್ಳೆಯ ಒಂದು ಶಿಕ್ಷಣದ ಜೊತೆಗೆ ಅವರು ಮುಂದೆ ಜೀವನವನ್ನು ಒಳ್ಳೆ ರೀತಿ ನಡೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನಮ್ಮೊಂದಿಗೆ ಭಾಳಷ್ಟು ಮಂದಿ ರಂಗ ನಿರ್ದೇಶಕರಿದ್ದಾರೆ, ಶ್ರೀಪಾದ ಭಟ್ರು ಕೂಡ ಬಂದಿದ್ದಾರೆ. ಅವರು ಕೂಡ ಬಹಳ ಉತ್ತಮವಾದಂತಹ ರೀತಿಯಲ್ಲಿ ಹಲವಾರು ನಾಟಕಗಳನ್ನು ಮಾಡಿರುವಂಥದ್ದು ನಾವು ಕಂಡಿದ್ದೇವೆ. ಬಹಳಷ್ಟು ಮಂದಿ ಇದ್ದೀರಿ, ಎಲ್ಲರನ್ನೂ ನಾನು ಇಲ್ಲಿ ಸ್ಮರಿಸ್ಕೊಳ್ತಾ ಇಲ್ಲ, ಹೇಳ್ತಾ ಇಲ್ಲ, ಅವರ ಹೆಸರನ್ನು ಹೇಳಲಿಕ್ಕೆ ಆಗ್ತಾ ಇಲ್ಲ. ಆದರೆ ಬಹಳಷ್ಟು ನಮ್ಮ ಉಡುಪಿ ಜಿಲ್ಲೆ ಅನ್ನುವಂಥದ್ದು ಸಾಂಸ್ಕೃತಿಕ ನಗರಿಯಲ್ಲಿ ಒಂದು ರೀತಿ ನಾಗಾಲೋಟದಲ್ಲಿ ಮುನ್ನುಗ್ತಾ ಇದೆ ಅಂತ ಹೇಳಲಿಕ್ಕೆ ಖುಷಿ ಪಡ್ತೇನೆ. ಹಾಗೆ ರಂಗಭೂಮಿ ಕೂಡ ಅಷ್ಟೇ. ಇವತ್ತು ಕೆಲವು ಸಂಸ್ಥೆಗಳು ಅದು ಸ್ಟಾರ್ಟ್ ಆದಾಗ ಮಾತ್ರ 1-2 ವರ್ಷ ಕೆಲಸ ಮಾಡುವಂಥದ್ದು, ಮತ್ತು ಅದು ಒಂದು ಮೂಲೆ ಗುಂಪಾಗುವಂಥದ್ದು ಆಗ್ತದೆ. ಆದರೆ ರಂಗಭೂಮಿ ಆ ಥರ ಇಲ್ಲ, ಒಳ್ಳೆಯ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಗೌರವಾಧ್ಯಕ್ಷರಾಗಿರುವಂತಹ ನಮ್ಮ HS ಬಳ್ಳಾಳ್ ಅವರ ಒಂದು ಇದರಲ್ಲಿ, ಹಾಗೆಯೇ ನಮ್ಮ ಅಧ್ಯಕ್ಷರು ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ, ಹಾಗೆ ರಂಗಭೂಮಿಯ ಅಧ್ಯಕ್ಷರು ಆದಂತಹ ತಲ್ಲೂರವರು ಇವತ್ತು ಸಾಂಸ್ಕೃತಿಕವಾಗಿ ನಮ್ಮ ಉಡುಪಿ ಇದಕ್ಕೆ ಬಹಳಷ್ಟು ಮಹತ್ತರವಾದಂತಹ ಕೊಡುಗೆಯನ್ನು ನೀಡಿದ್ದಾರೆ. ಅವರ ಒಂದು ಸುಪರ್ದಿಯಲ್ಲಿ ಇಲ್ಲಿನ ಎಲ್ಲ ಪದಾಧಿಕಾರಿಗಳು, ನಮ್ಮ ಪ್ರದೀಪ್ ಚಂದ್ರ ಆಗಿರ್ಬೋದು, ಭಾಸ್ಕರ್ ರಾವ್ ಕಿದಿಯೂರ ಆಗಿರ್ಬೋದು, ಭಾಳಷ್ಟು ಮಂದಿ ರಂಗಭೂಮಿಯ ಸದಸ್ಯರಿದ್ದಾರೆ. ಬೇರೆ ಬೇರೆ ಇದರಲ್ಲೂ ಕೂಡ ಇದ್ದಾರೆ, ಬಹಳಷ್ಟು ಕೆಲಸವನ್ನು ಮಾಡುವಂಥದ್ದು. ಇವತ್ತು ಇದಾದ ನಂತರ ನಮ್ಮ ಸಂಸ್ಕೃತಿಯವರದ್ದು ಒಂದು ಏಕವ್ಯಕ್ತಿ ಪ್ರದರ್ಶನ ಕೂಡ ಇದೆ. ಇದರಲ್ಲೇ ನಾವು ತಿಳ್ಕೊಬೋದು, ಯಾಕಂದರೆ ಸಂಸ್ಕೃತಿಯನ್ನು ನಾನು ಆ ಇಬ್ಬರು ಹೆಣ್ಮಕ್ಳು ಅಕ್ಕ ತಂಗಿಯರು ಬಹಳಷ್ಟು ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಚಟುವಟಿಕೆಯಲ್ಲಿ ತೊಡಗಿದವರು. ಹಾಗೆ ಅವರು ಶಿಕ್ಷಣದಲ್ಲೂ ಕೂಡ ಮುಂದೆ ಇದ್ದಾರೆ. ನನಗೆ ಗೊತ್ತಿದ್ದಾಗೆ ಸಂಸ್ಕೃತಿ ಕಾಲೇಜು ಆಕೆ ಇಂಜಿನಿಯರಿಂಗ್ ಮಾಡಿ ಒಳ್ಳೆಯ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಅದೇ ರೀತಿ ತನ್ನ ಒಂದು ಏನು ಕಾರ್ಯಕ್ರಮಗಳು ಇಂಥದ್ದು ಕೊಡೋದನ್ನು ಕೂಡ ಮಾಡ್ತಾ ಇದ್ದಾಳೆ. ಹಾಗಾಗಿ ನಾವು ಮಕ್ಕಳನ್ನು ಇಂತಹ ಚಟುವಟಿಕೆಯಲ್ಲಿ ಬೆಳೆಸೋದ್ರಿಂದ ಅವರಿಗೆ ಒಂದು ರೀತಿ ಅವರ ಜೀವನೋಲ್ಲಾಸ ಜೀವನೋಲ್ಲಾಸ ಹೆಚ್ಚಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ, ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಇನ್ನು ಬಹಳಷ್ಟು ಮಂದಿ ಮಾತಾಡಲಿಕ್ಕಿದ್ದಾರೆ, ಬಹಳಷ್ಟು ಮಂದಿ ಹಿರಿಯರು ಮಾತಾಡಲಿಕ್ಕಿದ್ದಾರೆ. ಹಾಗೆ ಅವರಿಗೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡ್ತಾ ರಂಗಭೂಮಿಗೆ ಮತ್ತೊಮ್ಮೆ ನನ್ನ ಪ್ರೀತಿಯ ವಂದನೆ, ಅಭಿನಂದನೆಗಳನ್ನು ತಿಳಿಸಬಯಸ್ತೇನೆ. ವಂದನೆಗಳು ಮೇಡಮ್. ಇದೀಗ ವೇದಿಕೆಯ ಪ್ರಮುಖ ಘಟ್ಟಕ್ಕೆ ಬರ್ತಾ ಇದ್ದೀವಿ. ವಿಶ್ವ ರಂಗಭೂಮಿ ದಿನಾಚರಣೆಯ ವಿಶ್ವ ರಂಗಭೂಮಿ ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ಇರುವಂಥವರು ಶ್ರೀ H ಗೋಪಾಲ್ ಭಟ್. ಹಾಗಂದರೆ ಯಾರಿಗೂ ತಿಳಿಲಿಕ್ಕಿಲ್ಲ, ಕೂಗು ಅಂದರೆ ಎಲ್ರಿಗೂ ಪರಿಚಿತ. ಇವರು ಸುಹಾಸಂ ಹಾಗೂ ನಡುಮನೆಯಂತಹ ಸಾಹಿತ್ಯಿಕ ಸಂಸ್ಥೆಗಳನ್ನು ಆರಂಭ ಮಾಡಿ ಅದರಲ್ಲಿ ಕ್ರಿಯಾಶೀಲವಾಗಿದ್ದವರು. ಕೂಗು ಅಂಕಲ್ ಅಂದರೆ ನಮಗೆಲ್ಲ ಪುಸ್ತಕ ಅಂತ ಅರ್ಥ. ಅವರ ಪ್ರಶಸ್ತಿ ಪ್ರಮಾಣ ಪತ್ರವನ್ನು ರಂಗಭೂಮಿಯ ಕಾರ್ಯಕಾರಿಣಿ ಸದಸ್ಯ ಆಗಿರುವಂಥ ಶ್ರೀಮತಿ ಅಮಿತಾಂಜಲಿ ಕಿರಣ್ ಅವರು ವಾಚನ ಮಾಡಲಿಕ್ಕಿದ್ದಾರೆ. ಎಲ್ರಿಗೂ ನಮಸ್ಕಾರ, ಹಾಗೆ ವಿಶ್ವ ರಂಗಭೂಮಿ ದಿನಾಚರಣೆಯ ಶುಭಾಶಯಗಳು. ಇಂದು ವಿಶ್ವ ರಂಗಭೂಮಿ ಸನ್ಮಾನವನ್ನು ಸ್ವೀಕರಿಸಲಿಕ್ಕಿರುವಂತಹ ಹಿರಿಯರಾದ ಕೂಗು ಅವರ ಸನ್ಮಾನ ಪತ್ರವನ್ನು ವಾಚಿಸಲಿಕ್ಕೆ ನಾನು ತುಂಬ ಖುಷಿ ಪಡ್ತೇನೆ. ರಂಗಭೂಮಿ ರಿಜಿಸ್ಟರ್ಡ್ ಉಡುಪಿ ವಿಶ್ವ ರಂಗಭೂಮಿ ದಿನಾಚರಣೆ 2025 ಜೂನ್ 6, 1938 ಪರ್ಕಳದ ಹೆರ್ಗದಲ್ಲಿ ಅನಂತ ಪದ್ಮನಾಭ ಭಟ್ಟ ವಾಗ್ದೇವಿ ದಂಪತಿಗಳ ಮಗನಾಗಿ ಜನಿಸಿ ಹುಟ್ಟೂರಿನಲ್ಲಿಯೇ ಪ್ರಾಥಮಿಕ ವಿದ್ಯಾಭ್ಯಾಸ ಪಡೆದು ಪಿರಿಯಾಪಟ್ಟಣದಲ್ಲಿ ಪ್ರೌಢಶಾಲೆ ಮುಗಿಸಿ ಮೈಸೂರಿನಲ್ಲಿ ಪದವಿ ಶಿಕ್ಷಣ ಪಡೆದು ಜೀವವಿಮಾ ನಿಗಮದಲ್ಲಿ ಉದ್ಯೋಗಿಯಾಗಿ ಸೇರಿ ಚಿಕ್ಕಮಗಳೂರು, ಕುಂದಾಪುರ, ಮಡಿಕೇರಿ, ಉಡುಪಿ ಮೊದಲಾದ ಊರುಗಳಲ್ಲಿ ಸೇವೆ ಸಲ್ಲಿಸಿ ಜೀವವಿಮಾ ನಿಗಮದ ಆಡಳಿತಾಧಿಕಾರಿ ಹುದ್ದೆಯನ್ನು ಸಮರ್ಥವಾಗಿ ನಿರ್ವಹಿಸಿ ಉದ್ಯೋಗದ ಜೊತೆಗೆ ಪುಸ್ತಕ ಪ್ರೀತಿಯ ಹವ್ಯಾಸವನ್ನು ಮುಂದುವರಿಸಿ ಲೇಖಕರಾಗಿ ಸಾಹಿತ್ಯ ಸೇವೆಯಲ್ಲಿ ತೊಡಗಿಸಿಕೊಂಡು ಹಾಸ್ಯ ಬರಹಗಾರರಾಗಿ ಅಸಂಖ್ಯಾತ ಅಭಿಮಾನಿಗಳನ್ನು ಗಳಿಸಿಕೊಂಡು ಅಕ್ಕನ ಮದುವೆ, ಶನಿ ಹಿಡಿದವ, ಲೊಳಲೊಳಾಯಿ, ಎತ್ತಣಿಂದೆತ್ತ,
ಪಟಪಟ ಪಟಾಕಿ ಮೊದಲಾದ 15 ಪುಸ್ತಕಗಳನ್ನು ಪ್ರಕಟಿಸಿ ಪಠ್ಯಪುಸ್ತಕದಲ್ಲಿ ಲೇಖನ ಪ್ರಕಟವಾಗುವ ಗೌರವ ಪಡೆದು ಗೋರೂರು ಪ್ರಶಸ್ತಿ, ಪರಮಾನಂದ ಪ್ರಶಸ್ತಿ, ಅಸಾಮಾನ್ಯ ಕನ್ನಡಿಗ ಪ್ರಶಸ್ತಿ ಮೊದಲಾದ ಸಮ್ಮಾನಗಳಿಗೆ ಭಾಜನರಾಗಿ ರಂಗಭೂಮಿ ಸಂಸ್ಥೆಯಲ್ಲಿ 1 ವರ್ಷ ಖಜಾಂಚಿಯಾಗಿ ಶ್ರಮಿಸಿ ಸಮಾನಾಸಕ್ತರೊಂದಿಗೂ ಸೇರಿಕೊಂಡು 1997ರಲ್ಲಿ ಸುಹಾಸಂ ಹಾಸ್ಯ ಸಂಘಟನೆಯನ್ನು ಸ್ಥಾಪಿಸಿ ಕಾರ್ಯದರ್ಶಿಯಾಗಿ ಸಂಸ್ಥೆಯನ್ನು ಮುನ್ನಡೆಸಿ 10 ಮಂದಿ ಲೇಖಕರ ಕೃತಿ ಪ್ರಕಟಣೆ ಅನಾವರಣಕ್ಕೆ ಪ್ರೋತ್ಸಾಹ ನೀಡಿ ಸಾವಿರಾರು ಪುಸ್ತಕಗಳನ್ನು ಆಸಕ್ತರಿಗೆ ಹಂಚುತ್ತಾ ಜ್ಞಾನ ಪ್ರಸರಣದ ಕಾಯಕ ತಪಸ್ವಿಯಾಗಿ ಧರ್ಮಪತ್ನಿ ಶುಭಾವತಿ ಅವರೊಂದಿಗೆ ಸಾರ್ಥಕ ಗೃಹಸ್ಥಾಶ್ರಮಿಗಳಾಗಿ ಮಕ್ಕಳಿಗೆ ಆದರ್ಶ ತಂದೆಯಾಗಿರುವ ಶಾರದೆಯ ವರಪುತ್ರ ಶ್ರೀ ಎಚ್ ಗೋಪಾಲ ಭಟ್ಟ ಕೂಗೋ ಅವರಿಗೆ ರಂಗಭೂಮಿ ಸಂಸ್ಥೆಯ ಉತ್ಥಾನಕ್ಕಾಗಿ ನೀಡಿದ ಕೊಡುಗೆಯನ್ನು ಸ್ಮರಿಸುತ್ತಾ ಪ್ರದಾನ ಮಾಡುತ್ತಿರುವ ವಿಶ್ವ ರಂಗಭೂಮಿ ಸಮ್ಮಾನ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ, ರಂಗಭೂಮಿ ರಿಜಿಸ್ಟರ್ಡ್ ಉಡುಪಿ ಹಾಗೂ ಸರ್ವ ಸದಸ್ಯರು. ಧನ್ಯವಾದಗಳು. ವಂದನೆಗಳು ಅಮಿತಾ. ರಂಗಭೂಮಿಗೆ ಬಹಳ ಆಪ್ತರಾಗಿದ್ದವರು ಹಾಗೂ ನಮ್ಮೆಲ್ಲರಿಗೂ ಕೂಡ ಬಹಳ ಆತ್ಮೀಯವಾಗಿ ಇದ್ದಂಥವರು. ಅಂಬಾತನೆಯ ಪ್ರಶಸ್ತಿ ನಾವು 2 ವರ್ಷಗಳ ಹಿಂದೆ ರಂಗಭೂಮಿ ಆರಂಭ ಮಾಡಿದ್ದೇವೆ. ಈ ರಂಗಭೂಮಿ ಅಂಬಾತನೆಯ ಪ್ರಶಸ್ತಿಯನ್ನು ರಂಗಭೂಮಿಯ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿಯವರ ಟ್ರಸ್ಟ್ನಿಂದ ಈ ಪ್ರಶಸ್ತಿಯನ್ನು ಕೊಡಮಾಡ್ತಾ ಇದ್ದೇವೆ. ಇವತ್ತು ಇಲ್ಲಿ ಅಂಬಾತನೆಯ ಮುದ್ರಾಡಿಯವರ ಮಕ್ಕಳು ಬಂದಿದ್ದಾರೆ. ಶ್ರೀಮತಿ ಲಲಿತಾ ಅವರು ಹಾಗೂ ಶ್ರೀ ಹಾಗೂ ಸನತ್ ಕುಮಾರ್ ಅವರು. ದಯವಿಟ್ಟು ಅವರು ವೇದಿಕೆಗೆ ಬಂದು. ಸುಬ್ರಹ್ಮಣ್ಯ ಪ್ರಸಾದ್, ದಯವಿಟ್ಟು ತಾವೆಲ್ಲರೂ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಪ್ರಶಸ್ತಿಯ ಮುನ್ನ ಅಂಬಾತನೆಯರ ಬಗ್ಗೆ ಪ್ರಶಸ್ತಿ ಕಾರ್ಯಕ್ರಮಕ್ಕೆ ಅಂಬಾತನೆಯ ಮುದ್ರಾಡಿಯವರ ಮಕ್ಕಳು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಹಿರಿಯರು ದಯವಿಟ್ಟು ವೇದಿಕೆಗೆ ಬನ್ನಿ. ರಂಗಭೂಮಿಯ ಬಗೆನ ವಿಮರ್ಶಾ ಕೃತಿಗಳಿಗೆ ಹಾಗೆ ಮಗದೊಂದು ವರ್ಷ ನಾಟಕ ಕೃತಿಗಳಿಗೆ ಕೊಡಮಾಡಲ್ಪಡುತ್ತಿದೆ. ಟ್ರಸ್ಟಿಯವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತೇನೆ. ರಂಗಭೂಮಿಯ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿಯವರ ಶ್ರೀಮತಿಯವರು ವೇದಿಕೆಗೆ ಬರಬೇಕಾಗಿ ಅತ್ಯಂತ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದಾರೆ. ಅಧ್ಯಕ್ಷರು ಮತ್ತಷ್ಟು ಪ್ರೀತಿಯಿಂದ ಕರೀತಾ ಇದ್ದಾರೆ.
ಒಂದು ನಿಮಿಷ. 50ನೇಯ ಪುಸ್ತಕ ಪ್ರಶಸ್ತಿ ಸಮಿತಿಯ ಸದಸ್ಯರುಗಳಿದ್ದರೆ ಒಂದು ಗ್ರೂಪ್ ಫೋಟೋಕ್ಕೆ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಒಂದು ನಿಮಿಷ. ವೇದಿಕೆಯಲ್ಲಿರುವ ಮತ್ತು ಸಭೆಯಲ್ಲಿರುವ ಎಲ್ಲ ರಂಗಾಸಕ್ತರಿಗೆ, ಗಣ್ಯರಿಗೆ ಪ್ರಣಾಮಗಳು. ಅಂಬಾತನೇರ ಬಗ್ಗೆ 2ನೇ ವರ್ಷ ಈಗ ಪ್ರಶಸ್ತಿ ಪ್ರದಾನ ಆಗಿದೆ. ರಂಗಭೂಮಿಯಂಥ ಗಣ್ಯವಾದಂಥ ಒಂದು ಸಂಸ್ಥೆ ಈ ರೀತಿಯ ಒಳ್ಳೆಯ ಉತ್ತೇಜಕವಾದಂಥ ಕಾರ್ಯಕ್ರಮವನ್ನು ನಡೆಸುವುದು ನಮಗೆಲ್ಲ ಹೆಮ್ಮೆಯ ವಿಷಯ. ಅಂಬಾತನೇರ ಹೆಸರಿನಲ್ಲಿ ಈ ಪ್ರಶಸ್ತಿ ಪ್ರದಾನ ಆಗ್ತಾ ಇರೋದು ಕೂಡ ಬಹಳ ವಿಶೇಷವೇ. ನಾವು ಪ್ರಥಮ ವರ್ಷ ರಂಗಭೂಮಿ ವಿಮರ್ಶಾ ಗ್ರಂಥಗಳ ಮೂಲಕ ಅದನ್ನು ಗೌರವಿಸುವ ಮೂಲಕ ನಾವು ಆಚರಿಸಿದೆವು. ಈ ವರ್ಷ ಅದರ ಮರು ವರ್ಷ ರಂಗಕೃತಿಯ ಬಗ್ಗೆ ನಾವು ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ. ಇದೇ ರೀತಿಯಲ್ಲಿ ಆಲ್ಟರ್ನೇಟಿವ್ ಆಗಿ ನಡೀತಾ ಇರ್ತದೆ. ಅಂಬಾತನೇರು ರಂಗಭೂಮಿ ಯಾಕೆ ಮುಖ್ಯ ಅಂತ ಹೇಳಬೇಕಾಗಿದ್ದರೆ, ಅವರು ಇಷ್ಟು ವರ್ಷಗಳಿಂದಲೂ ರಂಗಭೂಮಿಯೊಂದಿಗೆ, ರಂಗಭೂಮಿ ಎಂಬ ಸಂಸ್ಥೆಯೊಂದಿಗೆ ಅವರು ನಡೆದುಕೊಂಡ ರೀತಿ ಉಂಟಲ್ಲ, ಇದು ಅನ್ಯಾದೃಶವಾದ್ದು. ನಾವು ಸಾಹಿತ್ಯ ಇರ್ಬೋದು, ಸಂಗೀತ ಇರ್ಬೋದು, ಯಕ್ಷಗಾನ ಇರ್ಬೋದು, ಅರ್ಥಗಾರಿಕೆ ಇರ್ಬೋದು, ಅಥವಾ ಹರಿಕಥೆ ಇರ್ಬೋದು, ಇದೆಲ್ಲವನ್ನು ಅವರು ನಡೆಸ್ಕೊಂಡಿದ್ದಾರೆ. ಎಲ್ಲದರಲ್ಲೂ ಸಕ್ರಿಯವಾಗಿ ಕೆಲಸ ಮಾಡಿದವರು. ಶಾಲಾ ಶಿಕ್ಷಣ, ಶಿಕ್ಷಕತ್ವ, ನಮ್ಮ ಇವತ್ತಿನ ಶಿಕ್ಷಕರನ್ನು ನಾವು ನೋಡ್ತಾ ಇದ್ದೇವೆ. ನಿಜವಾಗಿ ಅಂಬಾತನೇರ ಹಾಗೆ ಬದುಕಲು ಸಾಧ್ಯ ಆಗ್ತಾಯಿಲ್ಲ. ನನಗೂ ಅವರಿಗೂ ಸುಮಾರು 60 ವರ್ಷಗಳ ನಂಟು, ನಿಕಟವಾದ ಸ್ನೇಹ. ಈ 60 ವರ್ಷಗಳಲ್ಲಿ ಒಂದು ದಿವಸವೂ ನಮ್ಮೊಳಗೆ ಮುನಿಸು ಅನ್ನೋದು ಆಗಲೇ ಇಲ್ಲ. ಅಂದರೆ ಆ ರೀತಿಯ ಒಂದು ಸುಹೃದ್ಭಾವ ಇದೆಯಲ್ಲ, ಅದು ಬಹಳ ಮುಖ್ಯ. ಅದು ಇವತ್ತಿನ ಈ ಸ್ಪರ್ಧಾತ್ಮಕವಾದಂತಹ ಜಗತ್ತಿನಲ್ಲಿ ಹಾಗೆ ಬದುಕೋದು ತುಂಬ ಕಷ್ಟ. ಆದರೆ ಅದು ಸಾಧ್ಯ ಅನ್ನೋದನ್ನು ಮಾಡಿ ತೋರಿಸಿದಾರಲ್ಲ, ಅದಕ್ಕೋಸ್ಕರ ನಮಗೆ ಅವರು ಬಹಳ ಮುಖ್ಯ ಆಗ್ತಾರೆ. ಅವರು ಆದರ್ಶ ಶಾಲಾ ಶಿಕ್ಷಕ. ಅವರ ಶಿಷ್ಯರು ತುಂಬ ಜನ ನನ್ನ ಹತ್ರ ಮಾತಾಡೋದನ್ನು ನೋಡಿದ್ದೇನೆ. ಭಾಳ ಗೌರವದಿಂದ ಅವರ ಬಗ್ಗೆ ಹೇಳ್ತಾ ಇರ್ತಾರೆ. ಆಮೇಲೆ ಆ ಶಿಕ್ಷಕತ್ವ ಹೊಂದಿದ ಮೇಲೆ ಅವರ ಹೆಸರು ಅಂಬಾತನೇಯ. ಅಂಬಾತನೇಯ ಅಂದರೆ ಸರಸ್ವತಿ ಪುತ್ರ ಅಂತಲೇ ಅರ್ಥ. ಈ ವಾಂಗ್ಮಯದ ಎಲ್ಲ ವಿಭಾಗಗಳಲ್ಲಿ ಅವರು ಕೆಲಸ ಮಾಡ್ತಾರೆ. ಕವಿಯಾಗಿ ಆಗಾಗಿನ ಟ್ರೆಂಡ್ಗೆ ಸರಿಯಾಗಿ ಅವರು ಕಾವ್ಯ ರಚನೆ ಮಾಡಿದ್ದಾರೆ. ಕುವೆಂಪು ಅವರ ಶಿಷ್ಯನಾಗಿ, ಬೇಂದ್ರೆಯವರ ಶಿಷ್ಯನಾಗಿ, ಆಮೇಲೆ ಆಧುನಿಕ ಈ ಯಾವುದೇಳಿ ಪ್ರಾಸ ಇತ್ಯಾದಿಗಳನ್ನು ಬಿಟ್ಟು ಬರೆಯುವಂಥ ಒಂದು ಪದ್ಧತಿಯನ್ನು ತೊಡಗಿದ್ರು. ಅದರಲ್ಲೂ ಕೂಡ ಅವರು ಬಹಳವಾಗಿ ಕವಿತೆಗಳನ್ನು ಬರೀತಾರೆ. ನಿಜವಾಗಿ ಮೂಲತಃ ಅವರು ಕವಿ ಹೃದಯ ಇದೆ ಅವರಲ್ಲಿ. ಹಾಗಾಗಿ ಬೇರೆ ಬರಹಗಳಿಗಿಂತ ಕವಿಯಾಗಿ ಅವರು ಕಾಣಿಸ್ಕೊಂಡಿದ್ದು ಭಾಳ ಹೆಚ್ಚು. ಆಮೇಲೆ ನಾಟಕಾಂತಂ ಕವಿತ್ವಂ, ಕವಿಯಾದ ಮೇಲೆ ಅಂತಿಮ ಏನು ನಾಟಕ ಬರೀಬೇಕು ಅಂಥ ಅತ್ಯುತ್ತಮವಾದ, ಅದು ಆಧುನಿಕ ಅಂತೇಳಿದರೆ ಆಧುನಿಕ, ಪೌರಾಣಿಕ ಅಂದರೆ ಪೌರಾಣಿಕ, ಅಂಥ ಒಂದು ನಾಟಕವನ್ನು ರಚಿಸಿದರು. ಇನ್ನು ಹೀಗೆ ಎಷ್ಟು ಹೇಳ್ಬೋದು, ನನಗೆ 2 ನಿಮಿಷದಲ್ಲಿ ಮುಗಿಸ್ಬೇಕು ಅಂತ ಹೇಳಿದ್ದಾರೆ. ಆದ್ದರಿಂದ ಇದುವರೆಗೆ ಅವ್ರ ಬಗ್ಗೆ ಹೇಳಬೇಕಾದನ್ನೆಲ್ಲ ಪೂರ್ಣಿಮಾ ಮೇಡಮ್ ಅವರು ಹೇಳಿದ್ದಾರೆ. ಹಾಗೆ ಇದು ನಿರಂತರವಾಗಿ ನಡೆಯುವಂಥದ್ದು. ಉಳಿದರೆ ನಾನು ಮುಂದಿನ ವರ್ಷವೂ ಬಹುಶಃ ಏನಾದರೂ ಇಲ್ಲಿ ಹೇಳಬಹುದು. ಆದ್ದರಿಂದ ನೀವು ಬಂದು ಇಷ್ಟು ಕೇಳೋದಕ್ಕೆ ನಿಮಗೆಲ್ಲರಿಗೂ ಕೃತಜ್ಞತೆಗಳು. ನಮಸ್ಕಾರ. ವಂದನೆಗಳು ಸರ್.
ಕಳೆದ ಬಾರಿ ನಾವು ಅಂಬಾತನೆಯ ಮುದ್ರಾಡಿಯವರ ಕವನಗಳನ್ನು ಹಾಡಿದ್ದೆವು. ಈ ಬಾರಿ ಅವರ ಬುತ್ತಿ ಎನ್ನುವ ಕೃತಿಯನ್ನು ವಿದ್ಯಾರ್ಥಿಗಳಿಗೆ ವಿಮರ್ಶೆ ಮಾಡಲಿಕ್ಕೆ ನೀಡಿದ್ದೆವು. ಇದರ ಬಗ್ಗೆ ಹಾಗೂ ಇಂದು ಬಹುಮಾನವನ್ನು ಪಡೆದಂಥ ಪುಸ್ತಕದ ಬಗ್ಗೆ ಮಾತಾಡಲಿಕ್ಕಿದ್ದಾರೆ ಚುಟುಕಾಗಿ ಡಾಕ್ಟರ್ ವಿಷ್ಣುಮೂರ್ತಿಯವರು. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಹಿರಿಯರಿಗೂ ನಮಸ್ಕಾರ. ಹಾಗೆಯೇ ಎಲ್ಲ ಸಭಾಸದರಿಗೆ ವಂದಿಸಿಕೊಂಡು ಅಂಬಾತನೆಯರ 4 ಸಾಲುಗಳನ್ನು ಮೊದಲಿಗೆ ಓದ್ತೇನೆ. ಬರಲಿ ಪ್ರಚೋದನೆ ನಾಲ್ದೆಸೆಯಿಂದ, ಬರಲಿ ಪ್ರಚೋದನೆ ನಾಲ್ದೆಸೆಯಿಂದ, ಇರಲಿ ಪ್ರತಿಕ್ರಿಯೆ ದೆಸೆಯಿಂದ, ಇಂತಾಗದಿರಲು ಮುನ್ನಡೆಯಲ್ಲಿ, ಚಿಂತನೆ ಮಾಡಲು ತಾನೆಡೆಯಲ್ಲಿ. ಈ ಮಾತುಗಳು ಯಾಕೆ ನನಗೆ ಮುಖ್ಯ ಆಗ್ತವೆ ಅಂತ ಹೇಳಿದರೆ, ಅಂಬಾತನೆಯರ ಬುತ್ತಿ ಅನ್ನುವಂತಹ ವಿಮರ್ಶಾ ಲೇಖನಗಳ ಪುಸ್ತಕವನ್ನು ನಾವು ಎಲ್ಲ ಕಾಲೇಜುಗಳಿಗೆ PDF ಕಾಪಿಯನ್ನು ಕಳಿಸಿ ವಿದ್ಯಾರ್ಥಿಗಳಿಗೆ ವಿಮರ್ಶೆಯನ್ನು ಬರೀಲಿಕ್ಕೆ ಹೇಳಿತ್ತು. ಹಾಗೆಯೇ ಅಂಬಾತನೆಯರ ನೆನಪಿನಲ್ಲಿ 1 ವರ್ಷ ರಂಗಭೂಮಿಯ ಬಗ್ಗೆ, ರಂಗ ಸಾಧ್ಯತೆಗಳ ಬಗ್ಗೆ ವಿಮರ್ಶಾ ಲೇಖನಗಳಿಗೆ ಪ್ರಶಸ್ತಿಯನ್ನು ಕೊಟ್ಟಿತ್ತು. ಹಾಗೆ ಈ ವರ್ಷ ಒಂದು ನಾಟಕಕ್ಕೆ ಪ್ರಶಸ್ತಿಯನ್ನು ಕೊಡಬೇಕು ಅನ್ನುವಂತಹದ್ದು ಸಮಿತಿಯ ತೀರ್ಮಾನವಾಗಿತ್ತು. ಹಾಗೆ ನಾವು ಈ ನಾಟಕ ಕೃತಿಯನ್ನು ಆಹ್ವಾನಿಸಿದಾಗ ಸುಮಾರು 30 ನಾಟಕಗಳು ನಮಗೆ ಬಂದಿತ್ತು. ಈ ನಾಟಕಗಳ ರಂಗ ಸಾಧ್ಯತೆಗಳ ಬಗ್ಗೆ, ಸಾಹಿತ್ಯಿಕ ಅಂಶಗಳ ಬಗ್ಗೆ, ವಿವಿಧ ಆಯಾಮಗಳಲ್ಲಿ ಇದನ್ನು ಜಡ್ಜ್ ಮಾಡಬೇಕು, ತೀರ್ಮಾನಿಸಬೇಕು ಇದರ ಮಹತ್ವವನ್ನು ಅನ್ನುವಂಥ ಕಾರಣಕ್ಕಾಗಿ ಕನ್ನಡದ ಹಿರಿಯ ರಂಗ ನಿರ್ದೇಶಕರು, ಹಿರಿಯ ಸಾಹಿತಿಗಳಿಗೆ ಈ ಪುಸ್ತಕಗಳನ್ನು ಕಳುಹಿಸಿಕೊಟ್ಟು ಅವರಿಂದ ನಾವು ಅಂಕಗಳನ್ನು ಪಡೆದುಕೊಂಡಿತ್ತು. ತುಂಬ ಖುಷಿಯ ವಿಷಯ ಏನಂತ ಹೇಳಿದರೆ, ಈ ಎಲ್ಲ 3 ಜನ ಹಿರಿಯ ತೀರ್ಪುಗಾರರು ಕೊಟ್ಟ ಅಂಕಗಳಲ್ಲಿ ಎಲ್ಲದರಲ್ಲಿಯೂ ಕೂಡ ಪ್ರಥಮ ಸ್ಥಾನವನ್ನು ಗಳಿಸಿ ನಿಂತಹ ಸಾಕು ತಂದೆ ರೂಮಿ ಅನ್ನುವಂತಹ ಒಂದು ನಾಟಕ, ರೂಮಿಯ ಬಗ್ಗಿನ ನಾಟಕದ ಪ್ರಥಮ ಸ್ಥಾನ ಗಳಿಸಿತು. NC ಮಹೇಶ್ ಅವರು ಈ ನಾಟಕಕ್ಕೆ ಈ ಹಿಂದೆ ಕೂಡ ಪ್ರಶಸ್ತಿಯನ್ನು ಗಳಿಸಿದರು. ಅವರಿಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಹಾಗೆಯೇ ಬುತ್ತಿ ಅನ್ನುವಂತಹ ವಿಮರ್ಶಾ ಲೇಖನಗಳ ಸಂಕಲನವನ್ನು ನಾವು ಕಳಿಸಿದಾಗ ನಮಗೆ ಸಿದ್ದಕಟ್ಟೆ, ಕಾರ್ಕಳ, ಮುಲ್ಕಿ, ತೆಂಕನಿಡಿಯೂರು, ಕೋಟೇಶ್ವರ ಹೀಗೆ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳಿಂದ ತುಂಬ ಉತ್ತಮವಾದಂತಹ ಪ್ರಬಂಧಗಳು ನಮಗೆ ಬಂದಿದ್ದಾವೆ. ಉತ್ತಮ ಪ್ರತಿಕ್ರಿಯೆಯನ್ನು ನಾವು ಗಳಿಸಿದ್ದೇವೆ. ಈ ನಾಟಕ ಸ್ಪರ್ಧೆಯಲ್ಲಿ ಬಂದಿರುವಂತಹ ಲೇಖನಗಳನ್ನು ವಿವಿಧ ಉಪನ್ಯಾಸಕರಿಗೆ ಕೊಟ್ಟು ಅದರ ಒಂದು ಮೌಲ್ಯಮಾಪನವನ್ನು ಮಾಡಿ ನಾವು 4 ಜನ ವಿದ್ಯಾರ್ಥಿಗಳಿಗೆ ಇವತ್ತು ಬಹುಮಾನವನ್ನು ಕೊಡಲಿಕ್ಕಿದ್ದೇವೆ. ಪ್ರಥಮ ಬಹುಮಾನವನ್ನು ಗಳಿಸಿದಂಥದ್ದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಿರಿಯಡ್ಕ ಇಲ್ಲಿನ ವಿದ್ಯಾರ್ಥಿ ಕುಮಾರಿ ಶ್ರಾವ್ಯ ಅವರು ವೇದಿಕೆಗೆ ಬರಬೇಕು. ಬಹುಮಾನವನ್ನು ನಮ್ಮ ಗೌರವಾಧ್ಯಕ್ಷರಿಂದ ಪಡ್ಕೊಳ್ಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ದ್ವಿತೀಯ ಬಹುಮಾನವನ್ನು ಪಡೆದಂತಹ ಕಾವ್ಯಶ್ರೀ ಇಲ್ಲಿ ಇದ್ದರೆ ದ್ವಿತೀಯ ಬಹುಮಾನವನ್ನು ಪಡೆದವರು ಕಾಳಾವರ ವರದರಾಜ ಎಂ ಶೆಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೋಟೇಶ್ವರ ಇಲ್ಲಿಯ ವಿದ್ಯಾರ್ಥಿನಿ ಕುಮಾರಿ ಕಾವ್ಯಶ್ರೀ ಅವರು. ತೃತೀಯ ಬಹುಮಾನವನ್ನು ಪಡೆದಂತಹ ಕುಮಾರಿ ಮಧುರ ಅವರು ಸಿದ್ದಕಟ್ಟೆ ಕಾಲೇಜಿನವರು. ಬರಲಿಕ್ಕೆ ಅನಾನುಕೂಲತೆ ಆಗ್ತದೆ ಅಂತ ಯುತ ಆಹಾರ ಅಂಬಾತನೆಯ ಮುದ್ರಾಡಿ ಅವರ ಬುತ್ತಿ ಕೃತಿಯಲ್ಲಿದೆ. ಮನುಷ್ಯ ಸಂಬಂಧಗಳು ದೂರ ಸರಿಯುತ್ತಿರುವಂತಹ ಈ ಹೊತ್ತಲ್ಲಿ ಎಲ್ಲವನ್ನ ಬಳಸಿ ಬಿಸಾಡುವಂತಹ ಈ ಕಾಲಘಟ್ಟದಲ್ಲಿ ಇವರ ಆಲೋಚನೆಗಳು, ಪಾಂಡಿತ್ಯಪೂರ್ಣವಾದಂತಹ ಮಾತುಗಳು ಮರುಭೂಮಿಯ ಓಯಸಿಸ್ನಂತೆ ಕಾಣುತ್ತವೆ. ಇವು ಬೌದ್ಧಿಕ ಹಸುವನ್ನು ನೀಗಿಸುವ ಹಸಿವಿನ ಬುತ್ತಿ, ಉಂಡ ಮೇಲೆ ಮಾನಸಿಕ ಆರೋಗ್ಯವೂ ಪ್ರಾಪ್ತಿ. ಮುದ್ರಾಡಿಯವರು ಈ ಸಣ್ಣ ಲೇಖನಗಳ ಮೂಲಕ ಪ್ರಸ್ತುತಕ್ಕೆ ಅನಿವಾರ್ಯವಾಗಿರುವ ಅದೆಷ್ಟೋ ಸಂಗತಿಗಳ ಬಗ್ಗೆ ಬೆಳಕು ಚೆಲ್ಲುತ್ತಾರೆ.
ಇದು ಜ್ಞಾನದಾಹಕ್ಕಾಗಿ ಪಾಕಗೊಂಡ ದಿವ್ಯ ಆಹಾರ, ಷಡ್ರಸೋಪೇತ ಭೋಜನ, ಎಳೆಯರಿಗೆ ಹಿತವಾದ ಪಾಠ, ಯೌವನಿಗರಿಗೆ ಆಪ್ತವಾದ ಸಲಹೆ, ದಾರಿ ತಪ್ಪಿದವರಿಗೆ ಮಾರ್ಗದರ್ಶನ ಎಲ್ಲವೂ ಇದೆ. ಇದು ಲೇಖಕರು ಅಬಾಲ ವೃದ್ಧರಿಗಾಗಿ ಉಣಬಡಿಸಿದಂತಹ ಬುತ್ತಿ. ನಮಸ್ಕಾರ. ಅಂಬಾತನೆಯ ಪುಸ್ತಕ ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ NC ಮಹೇಶ್ ಅವರನ್ನು ವೇದಿಕೆಗೆ ಮಾತಿಗಾಗಿ. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಮದುವೆ ಒಬ್ಬರಿಗೆ ನಿಗದಿ ಆದಾಗ ನಮ್ಮ ಕಡೆ ಬೆಂಗಳೂರಿನ ಕಡೆ ಲಗ್ನ ಪತ್ರಿಕೆ ಕೊಡೋದು ಅಂತ ಹೇಳ್ತಾರೆ, ನಿಮ್ಮ ಕಡೆ ಏನೋ ಹೇಳಿಕೆ ಕೊಡೋದು ಅಂತೇನೋ ಹೇಳ್ತಾರಂತೆ. ನಮ್ಮ ಕಡೆ ಬೆಂಗಳೂರಿನ ಕಡೆ ಲಗ್ನ ಪತ್ರಿಕೆ ಮೇಲೆ ಏನಂತ ಹಾಕ್ತಾರೆ ಅಂತಂದರೆ, ಈ ನಿಮ್ಮ ಹೆಸರುಗಳು ಮನಸ್ಸಿನಲ್ಲಿದ್ದಾವೆ, ತಾವು ದಯವಿಟ್ಟು ಮದುವೆಗೆ ಆಗಮಿಸ್ಬೇಕಾಗಿ ವಿನಂತಿ ಅಂತ ಹಾಕಿಬಿಡ್ತಾರೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂತಂದರೆ, ಪ್ರತಿಯೊಬ್ಬರ ಹೆಸರನ್ನು ನಾನು ಮನಸ್ಸಿನಲ್ಲಿ ಸ್ಮರಿಸ್ತೀನಿ ವೇದಿಕೆ ಮೇಲೆ ಇರೋರನ್ನು. ಯಾಕೆ ಅಂತಂದರೆ, ಸಮಾರಂಭದ ಕಡೆಗೆ ನಾಟಕ ಇದೆ. ನಾಟಕ ಇರೋದರ ಅಡ್ವಾಂಟೇಜ್ ಏನು ಅಂತಂದರೆ, ನಾನು ಕಡಿಮೆ ಮಾತಾಡಬಹುದು ಅಂತ. ಸೊ ಹಾಗಾಗಿ ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಹಿರಿಯರೇ, ಎಲ್ರಿಗೂ ನಮಸ್ಕಾರ. ಸಾಧಾರಣವಾಗಿ ಉಡುಪಿ ಅಂದ ಕೂಡಲೇ ಬಹುತೇಕರ ಮನಸ್ಸಿಗೆ ಬರುವಂಥದ್ದು ಕೃಷ್ಣ ಮಠ, ಕೃಷ್ಣ ಅಂತ. ನನಗೆ ಕೃಷ್ಣ ಮಠ, ಕೃಷ್ಣನ ಜೊತೆಗೆ ನೆನಪಿಗೆ ಬರೋದು ಏನಪ್ಪ ಅಂತಂದರೆ, ಈ ಉಡುಪಿ ಅನ್ನೋದು ವಿದ್ವತ್ತಿನ ಭೂಮಿ ಅಂತ. ಹಾಗಾಗಿ ಈ ವಿದ್ವತ್ತಿನ ಭೂಮಿಗೆ ಮೊದಲಿಗೆ ನಮಸ್ಕರಿಸ್ತೀನಿ ನಾನು. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂತಂದರೆ, ನನ್ನ ಈ ಕೇಳುವಿಕೆಯನ್ನು ತುಂಬ ಹೆಚ್ಚಾಗಿ ವಿಸ್ತರಿಸಿದಂಥ ಬನ್ನಂಜೆ ಗೋವಿಂದಾಚಾರ್ಯರು ಈ ನೆಲದಂಥವ್ರು. ಅವರನ್ನು ಕೂಡ ಸಮಾರಂಭದಲ್ಲಿ ಸ್ಮರಿಸ್ತಾ ಹೋಗ್ತೀನಿ. ಅನಂತರದಲ್ಲಿ ವೀಣಕ್ಕ ಕೆಲಸಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಅವರು ಈ ಭೂಮಿಯವರೇ. ಹಾಗಾಗಿ ಈ ಭೂಮಿಯವರಾದಂಥ ಅದರಿಂದ ಉಡುಪಿಯವರ ಅದರಿಂದ ಅವರನ್ನು ಸ್ಮರಿಸ್ತೀನಿ. ಈ ಭೂಮಿ ಅಂತ ವಿದ್ವತ್ ಲೋಕದಲ್ಲಿ ಅವ್ರನ್ನಲ್ಲಿ ಕೊಟ್ಟಿದೆ. ಹಾಗಾಗಿ ಉಡುಪಿಯ ಬಗ್ಗೆ ನನಗೆ ಹೆಚ್ಚು ಗೌರವ ಇದೆ. ಮೂರನೇದು ಏನಪ್ಪ ಅಂತಂತಂದರೆ, ಉಡುಪಿ ಈಸ್ ಈಕ್ವಲ್ ಟು ನನ್ನ ಪ್ರಕಾರ ಅಂತಂದರೆ ಪ್ರಕಾಂಡ ಮತ್ತು ಅಗಾಧವಾದಂಥ ಬಿಸಿಲು ಮತ್ತು ಬೆವರು ಅಂತ. ಬೆಂಗಳೂರಿನಿಂದ ಬಂದಾಗ ನನಗೆ ತುಂಬ ಬೆವರಿನಲ್ಲಿ ಸ್ನಾನ ಮಾಡ್ತಾಯಿದ್ದೀನಿ ಅಂತ ಅನಿಸ್ತಾ ಹೋಗುತ್ತೆ. ಆದರೆ ಇವತ್ತು ಬಿಸಿಲು ಮತ್ತು ಈ ಬೆವರು ಯಾಕೆ ಅಂತಂತಂದರೆ, ಈ ಬಿಸಿಲಿಗಿಂತ ಹೆಚ್ಚಾಗಿ ಈ ನೆರೆದಿರುವಂಥ ಈ ವಿದ್ವತ್ ಮಂದಿಯನ್ನು ನೋಡಿ, ಈ ವೇದಿಕೆ ಮೇಲೆ ಇರುವಂಥ ಹಿರಿಯರನ್ನ ನೋಡಿ ಹೆಚ್ಚು ಬೆವರು ಬರ್ತಾಯಿದೆ ನನಗೆ ಏನು ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಹಾಗೆ ನೋಡಿದ್ರೆ ಇವತ್ತಿನ ಸಮಾರಂಭದಲ್ಲಿ ನಾನು ಭಾಗಿಯಾಗಲಿಕ್ಕೆ ಸಾಧ್ಯವೇ ಇಲ್ಲವೇನೋ ಅನ್ನುವ ಒಂದು ವಾತಾವರಣ ನಿರ್ಮಾಣ ಆಗಿಬಿಟ್ಟಿತ್ತು ನನಗೆ. ಕಡೆ ಕ್ಷಣದವರೆಗೂ ಉಡುಪಿಗೆ ನಾನು ಬರಲಿಕ್ಕೆ ಆಗೋಲ್ವೇನೋ ಅಂತ ಅನಿಸ್ತಾ ಇತ್ತು. ಯಾಕಂದರೆ ಒಂದು 10 ದಿನಗಳ ಕೆಳಗೆ ನನ್ನ ತಂದೆಗೆ ಅಪ್ಪನಿಗೆ ಭೀಕರವಾದಂಥ ಅಪಘಾತ ಆಗಿ ಇವತ್ತಿಗೂ ಅವರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಆದರೂ ನಾನು ಸಹ ಅವರನ್ನು ನೋಡಿಕೊಳ್ಳಿಕ್ಕೆ ಕೆಲವರನ್ನ ನೇಮಿಸಿ ನಾನು ಈ ಸಮಾರಂಭದಲ್ಲಿ ಆಗ್ತಾಯಿದ್ದೀನಿ. ಇದೆಲ್ಲ ಯಾಕೆ ಆಗ್ತಿದೆ ಅಂತಂತಂದರೆ, ನನಗೆ ಉಡುಪಿಯ ರಂಗಭೂಮಿ ಸಂಸ್ಥೆ ಬಗ್ಗೆ ಇರುವಂಥ ಅಪಾರವಾದಂಥ ಗೌರವ ಯಾಕೆ ಅಂತಂತಂದರೆ, ಇದು ರಂಗಭೂಮಿ ಅಂತ ಅನ್ನೋದು ನಾಟಕಗಳಿಗೆ ಹೆಚ್ಚು ಆದ್ಯತೆಗಳನ್ನು ಕೊಡ್ತಾ ಬರುತ್ತೆ. ಕ್ವಾಲಿಟಿಯ ಗುಣಮಟ್ಟದ ನಾಟಕಗಳನ್ನು ಇಲ್ಲಿ ಆಹ್ವಾನ ಮಾಡಿ ಸ್ಪರ್ಧೆಗಳನ್ನು ಮಾಡ್ತಾ ಹೋಗ್ತಾರೆ ಪ್ರತಿ ವರ್ಷ ಅವರು. ಇಲ್ಲಿ ವಿಶೇಷ ಏನಪ್ಪ ಅಂತಂತಂದರೆ, ಈ ರಂಗಭೂಮಿ ಆಯೋಜನೆ ಮಾಡುವಂಥ ಈ ನಾಟಕ ಸ್ಪರ್ಧೆಗಳಲ್ಲಿ ಸ್ಲಾಟನ್ನು ಪಡೆಯುವುದು ಮತ್ತು ಸ್ಲಾಟನ್ನು ಪಡೆದು ಇಲ್ಲಿ ವೇದಿಕೆ ಮೇಲೆ ಅಭಿನಯಿಸುವುದು ತುಂಬ ದೊಡ್ಡ ಗೌರವದ ಸಂಗತಿ ಅದು ಅಂತ. ಹಾಗಾಗಿ ನಮಗೂ ಕೂಡ, ನಮ್ಮ ಟೀಮ್ಗೂ ಕೂಡ ಕಳೆದ 2 ವರ್ಷದ ಹಿಂದೆ
ಅವರು ಸ್ಲಾಟನ್ನು ಕೊಟ್ಟಿದ್ದರು. ನಾವು ನಂಬ್ಕೊಂಡಿದ್ದೇನು ಅಂತಂದರೆ ನಮಗೊಂದು ಸ್ಲಾಟ್ ಸಿಕ್ಕಿದರೆ ಸಾಕು, ಮತ್ತು ಸ್ಲಾಟ್ ಸಿಕ್ಕಿ ಇಲ್ಲಿ ಬಹುಮಾನ ಪಡೆಯದೆ ಹೋದರೂ ಅದು ದೊಡ್ಡ ಗೌರವ ಅಂತ ನಾವು ಭಾವಿಸಿದ್ವಿ. ನಾವು ಒಂದು ಸ್ಲಾಟ್ ಸಿಗೋದು ಅಂತ. ಅದರಂತೆ ನಾವು ನಮ್ಮ ಮಾತಿಗೆ, ನಮ್ಮ ಭಾವನೆಗೆ ಬದ್ಧವಾಗಿ ನಾವು ಬಂದು ಇಲ್ಲಿ ನಾಟಕವನ್ನು ಮಾಡಿ ಒಂದೂ ಬಹುಮಾನವನ್ನು ಪಡೆಯದೆ ನಾವು ಇಲ್ಲಿಂದ ನಿರ್ಗಮಿಸಿದ್ವಿ ಬಹಳ ಖುಷಿಯಿಂದ. ಯಾಕೆ ಅಂತಂತಂದರೆ ಈ ಎಲ್ಲ ಕ್ವಾಲಿಟಿಯ ನಾಟಕಗಳ ಮಧ್ಯೆ ನಮಗೊಂದು ಸ್ಲಾಟ್ ಕೊಟ್ಟು ಅವರು ಉಪಕರಿಸಿದ್ರಲ್ಲ ಅನ್ನೋ ಕಾರಣಕ್ಕೋಸ್ಕರ ಆ ರೀತಿಯ ರಂಗಭೂಮಿಯ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥ ಅದ್ರ ಬಗ್ಗೆ, ಹಾಗಾಗಿ ಈ ಸಮಾರಂಭದಲ್ಲಿ ಭಾಗಿಯಾಗಿ ಸಾಧ್ಯವೇ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಪಾರವಾದ ಗೌರವದೊಂದಿಗೆ ನಾನು ಇಲ್ಲಿ ಭಾಗಿಯಾಗಕ್ಕೆ ಬಂದೆ. ಎರಡನೇ ಸಂಗತಿ ಏನು ಅಂತಂದರೆ, ನಾನು ವೃತ್ತಿಯಿಂದ ಪ್ರಾಧ್ಯಾಪಕ ಕಾಲೇಜಿನಲ್ಲಿ ಬೆಂಗಳೂರಿನಲ್ಲಿ ಪ್ರಾಧ್ಯಾಪಕ ವೃತ್ತಿಯನ್ನು ಆರಂಭ ಮಾಡೋದಕ್ಕೆ ಮುಂಚೆ ನಾನು ಪತ್ರಿಕಾ ವಲಯದಲ್ಲಿದ್ದೆ, ಪತ್ರಕರ್ತನಾಗಿದ್ದೆ. ಈ ಪತ್ರಕರ್ತನಾಗಿದ್ದಾಗ ಈ ಹಲವು ಸಂಗತಿಗಳ ಬಗ್ಗೆ ನನಗೆ ಗಮನಕ್ಕೆ ಬರ್ತಾಯಿತ್ತು, ವಿಶೇಷವಾಗಿ ಈ ಪ್ರಶಸ್ತಿಗಳ ಬಗ್ಗೆ. ಪ್ರಶಸ್ತಿಗಳನ್ನು ಎಲ್ಲರೂ ತೆಗೆದುಕೊಳ್ತಾ ಇರೋದನ್ನು ನೋಡ್ತಾ ಇದ್ದಾಗ ಅಗೇನ್ ನನಗೆ ಬನ್ನಂಜೆ ಗೋವಿಂದಾಚಾರ್ಯರ ಉಪನ್ಯಾಸಗಳಲ್ಲಿ ಅವರು ಹೇಳ್ತಿರುವ ಪ್ರತಿಯೊಂದು ರಿಪೀಟ್ ಮಾತು ಯಾವುದಪ್ಪ ಅಂತಂದರೆ, ನಮ್ಮ ಈ ಜನಕ್ಕೆ ತನಗೇನು ಗೊತ್ತಿಲ್ಲ ಅನ್ನೋದಾದರೂ ಗೊತ್ತಿಲ್ವಲ್ಲ ಅಂತ ಅವರು ಬಹಳ ಸಲ ಹೇಳುವಂಥವ್ರು. ಈ ಪ್ರಶಸ್ತಿ ಪುರಸ್ಕಾರದಲ್ಲಿ ನೋಡ್ಕೋಬೇಕಾದಾಗ ಇವ್ರಿಗೆ ಏನು ಗೊತ್ತಿದೆ ಅಂತ ಇವ್ರು ಪ್ರಶಸ್ತಿ ತಗೋತಾ ಇದ್ದಾರೆ ಅಂತ ನನಗೆ ಬಹಳ ಸಲ ಅಂತ ಅನಿಸ್ತಾಯಿತ್ತು. ಪ್ರಶಸ್ತಿ ತೆಗೆದುಕೊಳ್ಳೋದು ಬೇರೆ ಕಡೆ ಏನಾಗಿದೆ ಅಂತಂತಂದರೆ ಮಿಯರ್ ಲಾಬಿ ಅಂತ ಆಗಿಬಿಟ್ಟಿದೆ. ಈ ಲಾಬಿಯ ಈ ಪ್ರಶಸ್ತಿಗಳನ್ನು ತೆಗೆದುಕೋಬಾರ್ದು ಅಂತ ನಾನು ಆ ಕಡೆ ಗಮನವನ್ನೇ ಹರಿಸ್ದೆ. ಯಾರು ಪ್ರಶಸ್ತಿ ಬಗ್ಗೆ ಗಮನ ಕೊಡದೆ ಸುಮ್ಮನಿರ್ತಾರೆ ಅಂಥವ್ರನ್ನ ಹುಡುಕಿ ಒಂದು ಪ್ರಶಸ್ತಿ ಕೊಡಬೇಕು ಅಂತ ನಾನು ಅಂದ್ಕೊಂಡು ಸುಮ್ಮನೆ ಇದ್ದೆ. ಆದರೆ ಇವತ್ತು ಇಲ್ಲಿ ಉಡುಪಿಯಲ್ಲಿ ರಂಗಭೂಮಿ ಸಂಸ್ಥೆ ಅಂತವರು ಹಿರಿಯರಾದಂಥ ಅಂಬಾತನಿಯ ಮುದ್ರಾಡಿ ಸಂಸ್ಮರಣ ಪುಸ್ತಕ ಪ್ರಶಸ್ತಿಯನ್ನು ಕೊಡ್ತಾರೆ ಅಂತಂದಾಗ ಮೊಟ್ಟ ಮೊದಲ ಬಾರಿಗೆ ನಾನು ತುಂಬ ಧೈರ್ಯವನ್ನು ಮಾಡಿ ಒಂದು ನನ್ನ ನಾಟಕದ ಕೃತಿಯನ್ನು ಅವ್ರಿಗೆ ಕಳುಹಿಸಿಕೊಟ್ಟೆ. ಯಾಕೆ ಅಂತಂತಂದರೆ ರಂಗಭೂಮಿ ಸಂಸ್ಥೆ ಮತ್ತು ಉಡುಪಿಯಂಥವರು ಇಲ್ಲಿ ಯಾವ ರಾಜಿಗಳಿಗೂ ಯಾವ ಲಾಬಿಗಳಿಗೂ ಅವಕಾಶ ಮಾಡಿಕೊಡುವುದಿಲ್ಲ. ನಿಜಕ್ಕೂ ಆ ಸತ್ವವನ್ನು ಗುರುತಿಸಿ ಅವರು ಗೌರವಿಸ್ತಾ ಹೋಗ್ತಾರೆ ಅಂತ ನಾನು ಭಾವಿಸಿ ಕಳಿಸ್ಕೊಟ್ಟೆ. ಅದರಂತೆ ಇವತ್ತು ನನಗೆ ನನ್ನ 30 ಬೇರೆ ಹಿರಿಯ ಬರೆದಿರುವಂಥ 30 ನಾಟಕಗಳ ಕೃತಿಗಳಲ್ಲಿ ನನ್ನ ನಾಟಕ ಕೃತಿಯನ್ನು ಆಯ್ಕೆ ಮಾಡಿ ಪ್ರಶಸ್ತಿಯನ್ನು ಆ ಹಿರಿಯರ ಹೆಸರಿನಲ್ಲಿ ಕೊಡ್ತಾ ಇರುವಂಥದ್ದು ನನಗೆ ವೈಯಕ್ತಿಕವಾಗಿ ತುಂಬ ಹೆಮ್ಮೆ ಮತ್ತು ಖುಷಿಯನ್ನು ತಂದುಕೊಟ್ಟಿದೆ. ಹಾಗಾಗಿ ಇವತ್ತು ನಾನು ಅತ್ಯಂತ ಖುಷಿಯಲ್ಲಿ ಮತ್ತು ಕೊಂಚ ಹೆಮ್ಮೆಯಲ್ಲಿ ಈ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದೇನೆ. ಇದೆಲ್ಲದರ ಆಚೆಗೆ ಒಮ್ಮೆ ನಾನು ಡಿಗ್ರಿ ಓದ್ತಾ ಇದ್ದ ಸಂದರ್ಭ ಅಂತ ಭಾವಿಸ್ತೇನೆ. ಆಗ ನನ್ನ ತಂದೆ ನನಗೆ ಹೇಳ್ತಿದ್ರು, ನೋಡು, ಏನೇನೋ ಮಾಡೋದಕ್ಕಿಂತ ಯಾವುದ್ಯಾವುದು ವೃತ್ತಿಗೆ ಸೇರ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನೀನು IAS ಮಾಡು, DC ಆಗು, ನೀನು ಅದ್ರ ಕಡೆ ಗಮನ ಹರಿಸು, ಏನು ಬೇಕು ಸಹಕಾರವನ್ನು ನಾವು ಮಾಡಿಕೊಡ್ತೇವೆ, ನೀನು DC ಆಗಬೇಕು, ನೀನು IAS ಆಫೀಸರ್ ಆಗಿ ಅರಳಬೇಕು ನೀನು ಅಂತ ನನ್ನ ಅಪ್ಪ ನನಗೆ ಬಹಳ ಸಲ ಹೇಳ್ತಾಯಿದ್ರು. ಮತ್ತು ನನ್ನನ್ನು ಮನಸ್ಸನ್ನು ಪರಿವರ್ತನೆ ಮಾಡಲಿಕ್ಕೆ ಅವ್ರ ಕಡೆ ಸೆಳೆದುಕೊಳ್ಳಲಿಕ್ಕೆ ತುಂಬ ಪ್ರಯತ್ನಪಟ್ಟರು. ಆಗನಿಂದಲೂ ನಾನು ಅವ್ರಿಗೆ ಅದನ್ನು ಒಂದು ಮಾತು ಹೇಳಿದ್ದೆ, ಏನು ಅಂತಂದರೆ, ನೋಡಪ್ಪ, DC ಆಗೋದೇನು ತುಂಬ ದೊಡ್ಡ ವಿಚಾರ ಅಲ್ಲ. ಅದು ಒಂದು ದಿನಕ್ಕೊಂದು 10 ಗಂಟೆ ಶಿಸ್ತುಬದ್ಧವಾಗಿ ಓದ್ಕೊಂಡು ಕೊಡುವ ಲೆಕ್ಕಗಳನ್ನೆಲ್ಲ ಆಪ್ಟಿಟ್ಯೂಡ್ ಟೆಸ್ಟ್ಗಳನ್ನೆಲ್ಲ ವರ್ಕ್ ಮಾಡಿ ಒಂದಿಷ್ಟು ಹೇಗೆ ಉತ್ತರ ಹೇಳಬೇಕು ಅಂತ ಕಲ್ತ್ಕೊಂಡ್ಬಿಟ್ರೆ, ಶಿಸ್ತುಬದ್ಧವಾಗಿದ್ದುಬಿಟ್ರೆ DC ಆಗಿಬಿಡಬಹುದು. ಆದರೆ ನನ್ನ ಗುರಿ ಅದಲ್ಲ. ಅದು ನಾನು ಏನಾಗಬೇಕು ಜೀವನದಲ್ಲಿಂದ ಭಾವಿಸ್ತಾ ಹೋಗ್ತೀನಿ ಅಂತಂತಂದರೆ, ನನ್ನ ಗುರಿ ಇರುವಂಥದ್ದು ಕಾಲ ಸರಿದು ಹೋದರೂ ಉಳಿಬೇಕು ಅಂತ. ಐ ಜಸ್ಟ್ ವಾಂಟ್ ಟು ಬಿಕಮ್ ಅ ಕಾಳಿದಾಸ, ಐ ಜಸ್ಟ್ ವಾಂಟ್ ಟು ಬಿಕಮ್ ಅ ಶೇಕ್ಸ್ಪಿಯರ್. ನಾನು ನಾಟಕಕಾರನಾಗಿ ಅರಳಬೇಕು, ನಾಟಕಕಾರನಾಗಿ ಆ ಮೂಲಕ ಉಳಿಬೇಕು. ಅಂದರೆ 100 ವರ್ಷಗಳು ಕಳೆದು ಹೋಗಿಬಿಟ್ಟರೂ ಉಳಿಬೇಕು ಅಂತ ತುಂಬ ಭಾವಕವಾಗಿ ಹೊತ್ತು ಮಾತನಾಡಿದ್ದೆ. ಆದರೆ ರಂಗಕೃತಿಗಳನ್ನು ಬರೆಯುವ ನಿಟ್ಟಿನಲ್ಲಿ ನಿಜವಾದ ಕಷ್ಟಗಳೇನು ಅಂತ ನನಗೆ ಶುರುವಾಗ್ತಾ ಬಂತದ್ದು. ನಾಟಕದ ಎಲ್ಲ ಕಲೆಗಳ ಸಂಗಮ ಅಂತ ಹೇಳ್ತಾ ಹೋಗ್ತಾರೆ. ಆದರೆ ನಾನು ಆರಂಭದಲ್ಲಿ ನಾಟಕಗಳನ್ನು ಬರೆಯೋದು ಅಂತಂದರೆ ಮಿಯರ್ ಡೈಲಾಗ್ಗಳನ್ನು ತುಂಬ ಉತ್ಕಂಠದಲ್ಲಿ ಬರೆದು ಬಿಡೋದು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಹಾಗೆ ಬರಿತಾ ಇದ್ದೆ ಕೂಡ. ಆದರೆ ಬರ್ತಾ ಶೇಕ್ಸ್ಪಿಯರ್ ಹೇಳಿದ್ನಲ್ಲ, ಮಾಗುವಿಕೆ ಅಂತ. ಆ ಮಾಗುವಿಕೆಯಿಂದ ಅನೇಕ ಹಿರಿಯರ ಜೊತೆ ಮಾತಾಡಿ ಒಡನಾಡಿ ಕಟ್ಟ ಕಡೆಗೆ ನನಗೆ ಸಿಕ್ಕಿದ್ದು
ರೂಮಿಯ ಬಗ್ಗೆ ಒಂದು ಕೃತಿ ಬರೆಯೋಣ ಅಂತ. ಅದಕ್ಕೆ ಮುಂಚೆ ಸುಮಾರು ಸರ್ಕಸ್ಗಳೆಲ್ಲ ಆಗಿಬಿಟ್ಟಿದ್ದಾವೆ. ಈಗೆಲ್ಲ ರೂಮಿ ಬಗ್ಗೆ ಬರೆದ ನಂತರದಲ್ಲಿ ಇವತ್ತು ಈ ಸಂಸ್ಥೆಯವರು ಗುರುತಿಸಿ ಪ್ರಶಸ್ತಿಯನ್ನು ಕೊಟ್ಟಿರುವುದು ನನಗೆ ತುಂಬ ಖುಷಿಯನ್ನು ಕೊಟ್ಟಿದೆ. ಇದು ಈ ರೂಮಿಯನ್ನು ನಾನು ಯಾಕೆ ಆಯ್ಕೆ ಮಾಡಿಕೊಂಡೆ ಮತ್ತು ಅಂತ ನಿಮಗೊಂದಿಟ್ಟು ಹಂಚ್ಕೋಬೇಕಾಗ್ತಾ ಹೋಗುತ್ತೆ. ನನಗೆ ರೂಮಿ ಬಗ್ಗೆ ಕಿಂಚಿತ್ ಗೊತ್ತಿತ್ತು. ನನಗೆ ರೂಮಿ ಒಬ್ಬ ದಾರ್ಶನಿಕ ಕವಿಯವರು, ಶಮ್ಸ್ ತಬ್ರೀಜ್ ಅನ್ನುವ ಆ ಗುರು ಇರ್ತಾರೆ, ಗುರುವಿನ ಪ್ರಭಾವಕ್ಕೆ ಒಳಗಾಗಿದ್ದಾರೆ. ಅವರಿಬ್ಬರ ಆ ನಂಟನ್ನು ಸಮಾಜ ಬೇರೆ ರೀತಿ ಗುರುತಿಸ್ತಾ ಇದೆ, ಇತ್ಯಾದಿ ಇತ್ಯಾದಿ ಅಷ್ಟು ಗೊತ್ತಿತ್ತು ನನಗೆ. ಆದರೆ ರೂಮಿಯ ಕವಿತೆಗಳು ನನಗೆ ನಿಜಕ್ಕೂ ಒಂದಿಷ್ಟು ನಿಲುಕಲಿಕ್ಕೆ ಆರಂಭವಾಗ್ತಾ ಇದ್ದಾವೆ ಅಂತ ನನಗೆ ಗೊತ್ತಾದದ್ದು ಯಾವಾಗ ಅಂತಂದರೆ, ನನ್ನ ಜೀವನದ ವೃತ್ತಿ ಬದುಕಿನಲ್ಲಿ ಆದಂಥ ಅಲ್ಲೋಲ ಕಲ್ಲೋಲ, ಏರುಪೇರು, ಈ ಬ್ಯೂರೋಕ್ರಾಟ್ಸ್ ಮಾಡುವಂಥ ಕಾನ್ಸ್ಪಿರಸಿ ಸಂಚುಗಳು, ಇದೆಲ್ಲಕ್ಕೆ ಒಳಗಾದಾಗ ನನ್ನ ಒಳಗೆ ಒಂದು ಬಗೆಯ ಅಧ್ಯಾತ್ಮ ಅಥವಾ ವಿರಾಗ ಈ ಎಲ್ಲವೂ ನುಸುಳಲಿಕ್ಕೆ ಆರಂಭ ಮಾಡ್ತು. ಆ ಭಾವದಲ್ಲಿ ಮತ್ತೊಮ್ಮೆ ರೂಮಿಯನ್ನು ನಾನು ಪದ್ಯಗಳನ್ನು ಓದಲಿಕ್ಕೆ ಆರಂಭ ಮಾಡಿಕೊಂಡಾಗ ಆ ರೂಮಿಯ ಪದ್ಯ ಲೋಕ ನನ್ನ ಗಾಢವಾಗಿ ತಟ್ಟಲಿಕ್ಕೆ ಶುರು ಮಾಡ್ತು. ನಾನು ರೂಮಿಯ ಪದ್ಯಗಳನ್ನು ಇಂಗ್ಲೀಷ್ನಲ್ಲಿ ಓದಲಿಕ್ಕೆ ಶುರು ಮಾಡಿಕೊಂಡೆ. ಅನುವಾದದಲ್ಲಿ ಇಂಗ್ಲೀಷ್ನಲ್ಲಿ ಓದ್ತಾ ಇದ್ದಾಗಲೂ ಕೂಡ ಈ ರೂಮಿಯ ಒಳಗೂ ಇದ್ದಂಥ ಒಂದು ಸಂಘರ್ಷ, ಒಂದು ತಾಕ್ಲಾಟ, ಒಂದು ಇಬ್ಬಂದಿತನ ಅನ್ನೋದು, ಅವರ ಸಂಸ್ಥರ ಸಮಸ್ಯೆಗಳು, ಅವರ ಸಮಸ್ಯೆಗಳು ಮತ್ತು ನಾನು ಎದುರಿಸ್ತಾ ಇರೋಂಥ ಸಮಸ್ಯೆಗಳು ಪ್ಯಾರಲಲ್ಲಾಗಿ ಜಂಟಿಯಾಗಿ ಸಾಗ್ತಾ ಇದ್ದಾವೇನೋ ಅಂತ ಅನಿಸಿ ನನಗೊಂದು ಅವರ ಕವನಗಳೆಲ್ಲ ಫೀಲ್ ಆಗಲಿಕ್ಕೆ, ಅನುಭವಕ್ಕೆ ಬರಲಿಕ್ಕೆ ಶುರುವಾಯಿತು. ಆಗ ನಾನು ಈ ರೂಮಿಯ ಬದುಕು ಎಂಥದ್ದಿರಬೇಕು ಅಂತ ಅಂದ್ಕೊಂಡು ಒಂದಿಷ್ಟು ರೂಮಿ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಶುರು ಮಾಡ್ಕೊಂಡು ಬಂದೆ. ಆ ಅಧ್ಯಯನ ಮಾಡ್ತಾ ಏನಾಗ್ತು ಅಂತಂತಂದರೆ, ಅವರ ಬದುಕು ಒಂದಿಷ್ಟು ನಿಲ್ತಾ ಇದೆ ಅಂತ ಗೊತ್ತಾದಾಗ ನನಗೆ ಇಡೀ ಪದ್ಯಗಳನ್ನು ಓದೋಣ ಅಂತ ಕೂತ್ಕೊಂಡು ಧ್ಯಾನಸ್ಥವಾಗಿ ರೂಮಿಯ ಪದ್ಯಗಳನ್ನು ಓದಲಿಕ್ಕೆ ಆರಂಭ ಮಾಡಿಕೊಂಡೆ. ಯಾವ ಪದ್ಯ ಅಂತ ಅವರ ಬದುಕಿನಲ್ಲಿ ಇದು ಘಟಿಸಿರಬಹುದಾ ಅಂತ ಅಂದುಕೊಂಡು ನಾನು ಅಲ್ಲಿ ಗುರುತು ಮಾಡಿಕೊಂಡು ರೂಮಿಯ ಬದುಕಿಗೆ ನಾನು ಓದಿಕೊಂಡಿರುವ ಕೆಲವು ಅನುವಾದದ ಕವತೆಗಳನ್ನು ಇಲ್ಲಿ ಜೋಡಿಸಿ ಒಂದು ರಂಗಕೃತಿಯನ್ನು ಕಟ್ಟಿಕೊಟ್ಟೆ. ಆ ರಂಗಕೃತಿ ಇವತ್ತು ತೀರ್ಪುಗಾರರ ಮೆಚ್ಚುಗೆಯನ್ನು ಪಡೆದುಕೊಂಡು ನಿಮ್ಮೆಲ್ಲರ ಎದುರಿಗೆ ಪ್ರಶಸ್ತಿಯನ್ನು ಸ್ವೀಕರಿಸುವ ಹಾಗೆ ಮಾಡಿದೆ. ಇವತ್ತು ತುಂಬ ಸಾರ್ಥಕ ದಿನ ಅಂತ ಭಾವಿಸ್ತಾ ಹೋಗ್ತೀನಿ. ಯಾಕೆ ಅಂತಂದರೆ ನಿಜವಾದ ವಿಶ್ವರಂಗಭೂಮಿ ದಿನಾಚರಣೆಯ ಸಾರ್ಥಕ ಯಾಕೆ ಅಂತಂದರೆ, ನಮ್ಮ ನಾಡು ಕಂಡಂಥ ಹೆಮ್ಮೆಯ ರಂಗ ನಿರ್ದೇಶಕರಾದಂಥ ಶ್ರೀಪಾದ್ ಭಟ್ ಸರ್ ಅವರು ಇವತ್ತು ವೇದಿಕೆಯ ಮೇಲೆ ಇಲ್ಲದೇ ಇದ್ದರೂ ಕೆಳಗಡೆ ಇದ್ದಾರೆ. ಅವರ ಜೊತೆ ಇವತ್ತು ನಾವು ಮಧ್ಯಾಹ್ನದಿಂದ ಸಂಜೆವರೆಗೆ ನಡೆಸಿದಂಥ ಮಾತುಕತೆಗಳು ನನ್ನನ್ನು ತುಂಬ ಜೀವಂತವಾಗಿಟ್ಟಿದ್ದಾವೆ. ಪ್ರಶಸ್ತಿ ಬರೆದಿರುವಂಥ ನಾಟಕ ಕೃತಿಯ ಬಗ್ಗೆ ಕೂಡ ಅವರು ಒಂದು ಒಳಹನ್ನು ಹೇಳಿದ್ರು. ಆ ಒಳಹು ನನ್ನ ಕಾಡ್ತಾ ಇದೆ. ರಂಗಭೂಮಿಯ ವೈಶಿಷ್ಟ್ಯ ಏನಪ್ಪ ಅಂತಂತಂದರೆ, ರಿವೈಸ್ಡ್ ಮಾಡ್ತಾ ಹೋಗುವಂಥದ್ದು ಕೃತಿ. ಕಾರ್ನಾಟರು ಹೇಗೆ ಕೃತಿಗಳನ್ನ ರಿವೈಸ್ಡ್ ಮಾಡ್ತಾ ಹೋದರು ಅಂತ ಅವ್ರು ಹೇಳ್ತಾಯಿದ್ರು. ಈಗ ಅವ್ರು ಹೇಳಿದಂಥ ಪಾಯಿಂಟ್ ನಂಗೆ ಹಾಟ್ ಮಾಡ್ತಾ ಇದೆ. ಅದನ್ನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ರಿವೈಸ್ಡ್ ಮಾಡಿ ಅಕಸ್ಮಾತಾಗಿ ಒಂದೊಂದು ದಿನ ನನ್ನ ಇನ್ನೊಂದು ಎಡಿಷನ್ ಬಂದರೆ ಅದನ್ನು ಸೇರಿಸಿ ಚರ್ಚೆ ಮಾಡಿ ತರ್ತಾ ಹೋಗ್ತೀನಿ ಅಂತ. ಎರಡನೇದೇನಪ್ಪ ಅಂತಂತಂದರೆ, ಇವತ್ತು ಬೆಂಗಳೂರಲ್ಲಿ ವಾತಾವರಣ ಹೇಗಿದೆ ಅಂತಂದರೆ, ನಾಟಕ ಕೃತಿಗಳನ್ನು ಪ್ರಕಟ ಮಾಡೋಕ್ಕೆ ಹಿಂಜರಿತಾ ಇದ್ದಾರೆ, ಕವಿತೆ ಮತ್ತು ನಾಟಕಗಳನ್ನು. ಯಾಕೆ ಅಂತಂದರೆ ನಾಟಕ ಕೃತಿಗಳನ್ನ ಯಾರು ತೆಗೆದುಕೊಳ್ಳೋದಿಲ್ಲ, ಕವಿತೆ ಕೃತಿಗಳನ್ನ ಯಾರು ತೆಗೆದುಕೊಳ್ಳೋದಿಲ್ಲ ಅಂತ. ಅಂಥದ್ರಲ್ಲಿ ಬೆಂಗಳೂರಿನ ಅಂಕಿತ ಪ್ರಕಾಶನದ ಪ್ರಕಾಶ್ ಕಂಬತ್ತಳ್ಳಿ ಸರ್ ಹಾಗೂ ಪ್ರಭಾ ಮೇಡಮ್ರವರು ನಾಟಕ ಕೃತಿಯನ್ನು ಅವರು ಪ್ರಕಟ ಮಾಡಿದ್ದಾರೆ. ಅವರನ್ನು ಸ್ಮರಿಸ್ತಾ ಹೋಗ್ತೀನಿ. ಅವ್ರು ಪ್ರಕಟ ಮಾಡಿದ್ದರಿಂದ ಪುಸ್ತಕ ಕಳಿಸಲಿಕ್ಕೆ ಸಾಧ್ಯವಾಯಿತು. ಹಾಗಾಗಿ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ನಿಮ್ಮೆಲ್ಲರಿಗೂ ವಂದಿಸ್ತಾ, ವೇದಿಕೆ ಮೇಲೆ ಎಲ್ಲರಿಗೂ ವಂದಿಸ್ತಾ, ಈ ಪ್ರಶಸ್ತಿ ಕೊಟ್ಟಿದ್ದಂಥ ರಂಗಭೂಮಿ ಸಂಸ್ಥೆಗೆ ಮತ್ತು ಇವತ್ತು ವಿಶ್ವರಂಗಭೂಮಿ ಸನ್ಮಾನವನ್ನು ಸ್ವೀಕರಿಸಿದಂಥ ಹಿರಿಯರಾದಂಥ ಎಚ್ ಗೋಪಾಲ ಭಟ್ ಸರ್ ಅವರಿಗೆ ಅಭಿನಂದಿಸ್ತಾ, ಎಲ್ಲರಿಗೂ ನಮಸ್ಕರಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಹೋಗ್ತೀನಿ. ನಮಸ್ಕಾರ. ಡಾಕ್ಟರ್ ವಿನ್ಸೆಂಟ್ ಆಳ್ವರ್ ಅವರು ಮಾತಾಡಬೇಕಾಗಿ ಕೇಳ್ಕೊಳ್ತೇನೆ. ದಯವಿಟ್ಟು ಎಲ್ಲರೂ ಸಂಕ್ಷಿಪ್ತವಾಗಿ ಮಾತಾಡಿ. ಈವಾಗಲೇ ಚೀಟಿಯನ್ನು ಕೊಟ್ಟಿದ್ದಾರೆ. ಆ ಚೀಟಿ ಕೂಡ ಅಗತ್ಯ ಇಲ್ಲ. ಇವತ್ತು ಮಾತಾಡುವುದು ಏನೂ ಇಲ್ಲ. ಯಾಕಂದರೆ ರಂಗಭೂಮಿಯ ಬಗ್ಗೆ, ರಂಗಭೂಮಿಯನ್ನು ಎಡೆಯಾಗಿ ಬಿಡಿಸಿ ಅರೆದು ಕುಡಿದ ದಿಗ್ಗಜರೆಲ್ಲರೂ ಇಲ್ಲಿ ಇರುವಾಗ ರಂಗಭೂಮಿಯ ಬಗ್ಗೆ ಮಾತಾಡಲು ಏನೂ ಇಲ್ಲ. ಅಭಿನಂದನೆ ಒಂದೆರಡು ಮಾತುಗಳು. ಈ ವಿಶ್ವ ರಂಗಭೂಮಿ ದಿನಾಚರಣೆ ಆಚರಿಸ್ತಾ ಇರುವಾಗ ನಾವು ನಮ್ಮನ್ನೇ ಅಭಿನಂದಿಸಿಕೊಳ್ಬೇಕು. ಯಾಕಂದರೆ ನಾವು ರಂಗಭೂಮಿಯಲ್ಲಿ ತೊಡಗಿಸಿಕೊಂಡಿದ್ದೇವೆ. ರಂಗಭೂಮಿಯನ್ನು ಬೆಳೆಸುವಲ್ಲಿ ಅಥವಾ ಇತರ ರಂಗ ಚಟುವಟಿಕೆಗಳನ್ನು
ಮಾಡುವುದರಲ್ಲಿ ನಾವು ತೊಡಗಿಸಿಕೊಂಡಿದ್ದೇವೆ. ಪ್ರತ್ಯೇಕವಾಗಿ ರಂಗಭೂಮಿ ಇವರನ್ನು ಅಭಿನಂದಿಸ್ತಾ ಇದ್ದೇನೆ. ಇಲ್ಲಿ ನಾವು ಒಂದು ಸುತ್ತು ನೋಡಿದರೆ ಇಲ್ಲಿ ಕಾಣುವಂಥದ್ದು ನನ್ನ ಹಾಗೆ ಹಳೆ ತಲೆಗಳು, ಬಿಳಿ ತಲೆಗಳು, ಬೋಳು ತಲೆಗಳು ಬಿಟ್ಟರೆ ಹೊಸ ತಲೆಗಳು ಅಥವಾ ತರುಣ ತಲೆಗಳು ಕಾಣುವುದು ಬಹಳ ಕಷ್ಟ. ನಾವು ಅವರನ್ನು, ಅಂಥ ತಲೆಗಳನ್ನು, ಅಂಥ ಕಿವಿಗಳನ್ನು ಇತ್ತೀಚೆಗೆ ನಮ್ಮ ರಂಗಭೂಮಿ ಚಟುವಟಿಕೆಗೆ ಓಲೈಸಿಕೊಳ್ಳಬೇಕಾಗಿದೆ. ಯಾವ ರೀತಿಯಲ್ಲಿ ಮಾಡಬಹುದು ಅಂತ ಗೊತ್ತಿಲ್ಲ. ಯಾಕಂದರೆ ನಮ್ಮ ರಂಗವೇದಿಕೆಯಲ್ಲಿ ಆಗುವಂಥ ನಾಟಕಗಳಿಗಿಂತ ಜಾಸ್ತಿ ಇದೀಗ ಹೊರಗಡೆ ಅಬ್ಬರದ ಭಾಷಣದ ಮುಖಾಂತರ ನಾಟಕಗಳು ಆಗ್ತಾ ಇವೆ. ಅದರ ಕಡೆ ಯುವ ಜನಾಂಗ ಒಲವು ಜಾಸ್ತಿ ತೋರಿಸ್ತಾ ಇದ್ದಾರೆ. ಯಾಕಂದರೆ ಒಂದು ಮನೆಯಲ್ಲಿರುವಾಗ ಒಂದು ರೀತಿಯ ಮಾತುಗಳು, ಅದು ಯಾವ ಕಲಾವಿದನನ್ನು ಕೂಡ ಮೀರಿಸುವಂಥ ಮಾತಿನ ಅಬ್ಬರ, ಇನ್ನೊಂದು ಮನೆಯಲ್ಲಿರುವಾಗ ಬಬ್ರುವಾಹನನನ್ನು ಮೀರಿಸುವಂತಹ ಆ ಒಂದು ವಾಕ್ಚಾತುರ್ಯ, ಕುಂಭಕರ್ಣ ಈ ರಾವಣನ ಮಾತು ಕ್ಯಾಕರಿಸಿ ಶೂರ್ಪನಖಿ ಮಾತಾಡುವಂಥ ಮಾತುಗಳಿಂದಲೂ ಅಬ್ಬರದ ಮಾತುಗಳು ಈಗ ಟಿ ವಿ ಕೂಡ ನೋಡ್ತಾ ಇಲ್ಲ. ಯಾಕಂದರೆ ವಾಟ್ಸಪ್ನಲ್ಲಿ ಬರುವಂಥ ಈ ಟಿ ವಿ ಆ್ಯಂಕರ್ಗಳು ಯಾರಿರಲಿ, ನ್ಯೂಸ್ ಆ್ಯಂಕರ್ಗಳು ಯಾರಿರಲಿ, ಅವರ ಮಾತುಗಳನ್ನು ಕೇಳುವಾಗ ನಮ್ಮ ಯುವ ಪೀಳಿಗೆ ಈ ಕಡೆ ಒಲವು ತೋರಿಸ್ತಾ ಇಲ್ಲ. ಅವರನ್ನು ಈ ಕಡೆ ನಮ್ಮ ರಂಗಭೂಮಿಗೆ ಕರೆತರಬೇಕಾದ್ರೆ ರಂಗಭೂಮಿ ಮಾಡಿದ ಹಾಗೆ ನಾವು ಅವರ ಹತ್ರ ಹೋಗಬೇಕಾಗಿದೆ. ಮಿಲಾಗ್ರಿಸ್ ಕಾಲೇಜಿಗೆ ಬಂದು 3 ದಿನಗಳ ಕಾಲ ಯುವಕರನ್ನು ಒಟ್ಟುಗೂಡಿಸಿ ರಂಗ ಚಟುವಟಿಕೆಗಳನ್ನು ಮಾಡಿದ್ದಾರೆ. ಇದೇ ವಿಶ್ವ ರಂಗಭೂಮಿ ದಿನಾಚರಣೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕೋಸ್ಕರ ನಾನು ಅಭಿನಂದಿಸ್ತಾ ಇದ್ದೇನೆ. ಈ ರಂಗಭೂಮಿಯಲ್ಲಿ ನಡೆಯುವಂಥ ಈ ಚಟುವಟಿಕೆಗಳು ಎಷ್ಟು ಒಂದು ಶಕ್ತಿಯುತವಾದದ್ದು ಅಂತ ನಮಗೆಲ್ಲರಿಗೂ ತಿಳಿದಿದೆ. ಇದನ್ನು ನಾವು ಬೇರೆಯವರಿಗೆ ಹೇಗೆ ತಿಳಿ ಹೇಳುವುದು ಅನ್ನುವಂಥದ್ದನ್ನು ನಾವು ಸ್ವಲ್ಪ ವಿಮರ್ಶೆ ಮಾಡಬೇಕಾಗಿದೆ. ಕೆಲವು ನಾಟಕಗಳಂತೂ ನಾವು ಪರಿಚಯ ಅಂತ ಸಂಸ್ಥೆಯನ್ನು ನಾವು ಹುಟ್ಟಿ ಹಾಕಿದ್ದೇವೆ. ಅಲ್ಲಿ ನಾಟಕೋತ್ಸವವನ್ನು ಮಾಡ್ತೇವೆ. ಕೆಲವು ನಾಟಕಗಳು ಅನಾಮಿಕನ ಸಾವು, ಆ ನಾಟಕವನ್ನು ನೋಡಿದರೆ ನಮಗೆ ಒಂದು ತಿಂಗಳು ಬೇಕಾದಂಥ ಊಟ, ಆಹಾರ, ಗಾಳಿ ಎಲ್ಲ ಸಿಗುತ್ತೆ. ಆದರೆ ನಮ್ಮ ಈ ಯುವ ಪೀಳಿಗೆಗೆ ಅದು ತಲುಪ್ತಾ ಇಲ್ಲ ಅಂತ ನಾನು ಗಂಭೀರವಾಗಿ ಇಲ್ಲಿ ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಮುಂದಿನ ದಿನಗಳಲ್ಲಿ ಇಂಥದ್ದನ್ನು ನಾವು ಮಾಡಬೇಕಾಗಿದೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಈ ಚೀಟಿಯನ್ನು ವಿಷ್ಣುನಿಗೆ ಕೊಡ್ತೇನೆ. ವಂದನೆಗಳು ಸರ್. ತಮ್ಮ ಮಾತು ಕೇಳುವ ಆಸೆ, ಕುತೂಹಲ ಎರಡೂ ನಮಗೆ ಇದೆ. ಆದರೆ ಸಮಯದ ಗಡಿ ಇರೋದರಿಂದಾಗಿ ಅಸಹಾಯಕರಾಗಿದ್ದೇವೆ. ಇದೀಗ MGM ಕಾಲೇಜಿನ ಪ್ರಾಂಶುಪಾಲರಾದಂತಹ ಪ್ರೊಫೆಸರ್ ಲಕ್ಷ್ಮೀನಾರಾಯಣ್ ಕಾರಂತ್ ಅವರ ಮಾತಿಗಾಗಿ ಕಾಯ್ತಾ ಇದ್ದೀವಿ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಇವತ್ತು ಪ್ಯಾರಿಸ್ ನಗರದಲ್ಲಿ ದೊಡ್ಡ ಸಮಾರಂಭ ಆಗುತ್ತೆ ಈ ರಂಗಭೂಮಿ ದಿನಾಚರಣೆ. ನಾನಿಲ್ಲಿ ಹೇಳಬೇಕಂತ ಹೇಳಿದ್ರೆ, ನಮ್ಮ MGM ಕಾಲೇಜು 49ನೇ ಇಸ್ವಿ ಅಂದರೆ ಇವತ್ತಿನವರೆಗೂ ಕೂಡ ರಂಗಭೂಮಿಯ ಏನೇನು ನಾಟಕ ಹೇಳಿ ಎಲ್ಲ ಮಾಡ್ತಾಯಿದೆ. ನಮ್ಮ ಇಡೀ ರಾಜ್ಯಕ್ಕೆ ರಂಗಭೂಮಿ ಅಂದರೆ ನಾಟಕದಿಂದ ಕೊಡೋ ಕೊಡುಗೆಯನ್ನು ಮುದ್ದಣ ಮಂಟಪ, ರವೀಂದ್ರ ಮಂಟಪಗಳು ನೀಡ್ತಾ ಇದೆ. ನೀವೆಲ್ಲ ಸ್ವೀಕರಿಸ್ತಾ ಇದ್ದೀರಿ. ನಮ್ಮ ಬಲ್ಲಾಳ್ ಸರಿಗೆ ಮತ್ತು ನಮ್ಮ ಮಾಹೆ ಮತ್ತು ಮ್ಯಾನೇಜ್ಮೆಂಟ್ ಎಲ್ಲರೂ ಕೂಡ ಆಭಾರಿಯಾಗಿದ್ದೇನೆ. ಕಾರ್ಯಕ್ರಮಕ್ಕೆ ಶುಭಾಶಯಗಳು. ವಂದನೆಗಳು ಸರ್. ಕೊನೆಯದಾಗಿ ಸಭಾಧ್ಯಕ್ಷರು, ರಂಗಭೂಮಿಯ ಗೌರವಾಧ್ಯಕ್ಷರು ಆಗಿರುವಂಥ HS ಬಲ್ಲಾಳ್ ಅವರ ಮಾತು. ಅದರ ಮುನ್ನ 2 ಪ್ರಕಟಣೆಗಳನ್ನು ತಿಳಿಸ್ತಾ ಇದ್ದೇನೆ. ರಥಬೀದು ನಮ್ಮ ರಂಗಭೂಮಿಯ ಅಧ್ಯಕ್ಷರಾಗಿರ್ತಕ್ಕಂಥ, ನಮಗೆಲ್ಲರಿಗೂ ಬೇಕಾಗಿರತಕ್ಕಂಥ ಹಾಗೂ ನಮ್ಮ ಕಲೆ ಮತ್ತು ಸಂಸ್ಕೃತಿಯನ್ನು ಉಳಿಸುವುದು ಮಾತ್ರ ಅಲ್ಲ, ಬೆಳೆಸಲಿಕ್ಕೆ ಭಾಳಷ್ಟು ಪ್ರಯತ್ನ ಮಾಡೋ ತಲ್ಲೂರು ಶಿವರಾಮ್ ಶೆಟ್ರೆ ಮತ್ತು ಇವತ್ತು 2 ಸನ್ಮಾನ ಪಡೆದುಕೊಂಡ ಒಂದು ವಿಶ್ವ ರಂಗಭೂಮಿ ಸನ್ಮಾನ H. ಗೋಪಾಲ್ ಭಟ್ ಕೂಗೋ ಅಂತಲೇ ಪ್ರಶಸ್ತಿ ಪಡೆದವರು, ಪ್ರಖ್ಯಾತಿ ಪಡೆದವರು, ಮತ್ತು ಅಂಬಾತನೆ ಮುದ್ರಾಡಿಯವರ ಪುಸ್ತಕ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಮಹೇಶ್ ಅವರೇ, ಮತ್ತು ವೇದಿಕೆಯ ಮೇಲಿರ್ತಕ್ಕಂಥ ಇತರೆಲ್ಲ ಗಣ್ಯರೇ, ಮತ್ತು ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ರಂಗಭೂಮಿ ಸದಸ್ಯರೇ ಹಾಗೂ ಅಭಿಮಾನಿಗಳೇ ಮತ್ತು ಪತ್ರಿಕಾ ಮಾಧ್ಯಮದವರು. ಪೂರ್ಣಿಮಾ ಸುರೇಶ್ ಅವರು ಬರೆದಿದ್ದಾರೆ ಇಲ್ಲಿ, ಪ್ಲೀಸ್ ಬಿ ಬ್ರೀಫ್, ಚುಟುಕಾಗಿ ಮಾತಾಡಿ ಧನ್ಯವಾದಗಳು ಅಂತ ಹೇಳಿ ಮುಂಚೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಹಾಗಾಗಿ ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ, ನಾನು ಇಲ್ಲಿದ್ದರೂ ಮಾತಾಡಲಿಕ್ಕೆ ಬರೋದಿಲ್ಲ. ಅದು ಸಹ ಇಷ್ಟು ದೊಡ್ಡ
ವಿದ್ವಾಂಸರ ಸಭೆಯಲ್ಲಿ ನಾನೊಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ಸಾಮಾನ್ಯ ಡಾಕ್ಟ್ರು. ಹಾಗಾಗಿ ನಾನು ಯಾವಾಗಲೂ ತಲ್ಲೂರು ಶಿವರಾಮ್ ಶೆಟ್ಟರ್ ಹತ್ರ ಹೇಳ್ತಾ ಇರ್ತೇನೆ, ಇಂಥ ಸಮಾರಂಭಕ್ಕೆ ನನ್ನನ್ನು ಕರಿಬೇಡಿ ಮಾರ, ನಾನು ಅದಕ್ಕೆ ಸೂಕ್ತ ವ್ಯಕ್ತಿ ಅಲ್ಲ ಅಂತ. ಆದರೂ ಇಲ್ಲೆಲ್ಲ ನೀವು ಬರಲೇಬೇಕು ಅಂತ ಹೇಳಿದ್ದಕ್ಕೆ ಅವರ ಒತ್ತಾಯಕ್ಕಾಗಿ ಇವತ್ತಿನ ದಿವಸ ಬಂದಿದ್ದೇನೆ. ಮತ್ತು ರಂಗಭೂಮಿಯ ಮೇಲೆ ನನಗೆ ಭಾಳಷ್ಟು ಒಂದು ಅಭಿಮಾನ. ಯಾಕಂದರೆ ನಾನು ಉಡುಪಿಯಲ್ಲಿ ಹುಟ್ಟಿ ಬೆಳೆದವ. ಭಾಳ ಹಿಂದಿನ ದಿವಸದಲ್ಲೂ ನಾನು ರಂಗಭೂಮಿಯ ಇದನ್ನು ಹತ್ತಿರದಿಂದ ನೋಡಿದವ. ಕೆ ಪೈಗಳು ಅದರ ಅಧ್ಯಕ್ಷರಾಗಿದ್ದರು, ಮತ್ತು BB ಶೆಟ್ಟರು ಅಧ್ಯಕ್ಷರಾಗಿದ್ದರು. ಅದೇ SL ನಾರಾಯಣ ಭಟ್ರು ರಾಯಭಾರಿ ಪತ್ರಿಕೆಯನ್ನು ನಡೆಸ್ತಿದ್ದರು. ಇಂಥ ದಿಗ್ಗಜರೆಲ್ಲ ಇದರ ಮುಂಚೆ ರಂಗಭೂಮಿಯ ಆಗಿದ್ದರು. ಅದರ ಮುಖ್ಯ ಉದ್ದೇಶ ಏನೆಂದು ಹೇಳಿದರೆ, ನಮ್ಮ ಕಲೆ ಸಂಸ್ಕೃತಿಯನ್ನು ಬೆಳೆಸಲಿಕ್ಕೆ, ಉಳಿಸೋದಲ್ಲ ಬೆಳೆಸೋ ಒಂದು ಉದ್ದೇಶದಿಂದ. ಅದನ್ನು ನನಗೆ ಯಾವುದು ಸಂಶಯ ಇಲ್ಲ, ಇಷ್ಟು ನಮಗೆ ಅಧ್ಯಕ್ಷರು ಬಂದರೆ ಅದರಲ್ಲಿ ತಲ್ಲೂರು ಶಿವರಾಮ್ ಶೆಟ್ಟರಷ್ಟು ಮುತುವರ್ಜಿ ವಹಿಸಿ ನಮ್ಮ ಈ ಒಂದು ಸಂಸ್ಕೃತಿ ಕಲೆಯನ್ನು ಪ್ರೋತ್ಸಾಹಿಸಲಿಕ್ಕೆ ಭಾಳಷ್ಟು ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ನನ್ನ ಮತ್ತು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇಲ್ವಾ ಪೂರ್ಣಿಮಾ ಅವರು? ನಮ್ಮ ಪೂರ್ಣಿಮಾ ಅವರು ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು. ನಾನು ಅವರನ್ನು ಭಾಳಷ್ಟು ಕಾರ್ಯಕ್ರಮದಲ್ಲಿ ಒಂದೇ ಸ್ಟೇಜ್ನಲ್ಲಿ ಇದ್ದೇವೆ ನಾವು. ಮೊನ್ನೆ ಕೂಡ ಇತ್ತೀಚೆಗೆ ನಾವು ಕೂಡ ಒಂದು ಸಭೆಯಲ್ಲಿ ಇತ್ತು. ಅವರು ಕೂಡ ನಮಗೆ ಭಾಳಷ್ಟು ಸಹಾಯ ಮಾಡ್ತಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವಾಗ ತಾನೇ ವಿನ್ಸೆಂಟ್ ಆಳ್ವರು ಭಾಳ ಒಂದು ಪ್ರಾಮಿನೆಂಟ್ ನಿಜವಾದ ಒಂದು ವಿಷಯವನ್ನು ಹೇಳಿದ್ದಾರೆ. ಯಾಕಂತ ಹೇಳಿದರೆ, ಇಲ್ಲಿ ಜನರನ್ನು ನೋಡಿದರೆ ಎಲ್ಲ ಮುದುಕರು, ನಾನು ಎಲ್ಲರಿಗಿಂತಲೂ ಮುದುಕು, ಕೌಗು ಅವರಿಗೆ ಸ್ವಲ್ಪ ನನಗಿಂತ ಜಾಸ್ತಿ ಪ್ರಾಯ ಆಗಿರ್ಬೋದು, ಉಳಿದವರೆಲ್ಲರೂ ಮುದುಕರೇ. ಯುವ ಜನಾಂಗ ನೋಡ್ತಾ ಇರಲಿಲ್ಲ. ಯಾಕೆಂದರೆ ನಮ್ಮ ಮಣಿಪಾಲ ಸಂಸ್ಥೆಯ ಸಂಸ್ಥಾಪಕರು ಮಾಧವ ಪೈಗಳು ಯಾವಾಗಲೂ ಹೇಳ್ತಾ ಇದ್ದರು, ಇಂದಿನ ಯುವಕರೇ ಮುಂದಿನ ಜನಾಂಗ. ಯೂತ್ ಆಫ್ ಟುಡೇ ಆರ್ ಗೋಯಿಂಗ್ ಟು ಬಿ ದ ಲೀಡರ್ಸ್ ಆಫ್ ಅವರ್ ಕಂಟ್ರಿ ಟುಮಾರೋ. ಹಾಗಾಗಿ ಯಾವುದಾದ್ರೂ ಒಂದು ಕಲೆಯನ್ನು ಉಳಿಸಿ ಬೆಳೆಸಲಿಕ್ಕೆ ಯುವ ಜನಾಂಗಕ್ಕೆ ಇದರಲ್ಲಿ ಆಸಕ್ತಿ ಮೂಡಿಸುವ ಹಾಗೆ ಮಾಡಬೇಕು. ಅದು ಮೂಡಿಸ್ಬೇಕಂತ ಹೇಳಿದರು ವಿನ್ಸೆಂಟ್ ಆಳ್ವ. ಹೇಗೆ ಮಾಡೋದು ಅಂತ ಸ್ವಲ್ಪ ಕಷ್ಟ. ಮಿಲಾಗ್ರಿಸ್ ಶಾಲೆಗೆ ಬಂದು ಮಕ್ಕಳನ್ನು ಉದ್ದೇಶಿಸಿ ಮಾತಾಡಿ, ಈಗ ರಂಗ ಶಿಕ್ಷಣ ಅಂತ ಮಾಡ್ತಾ ಇದ್ದಾರೆ. ಭಾಳಷ್ಟು ಮಕ್ಕಳನ್ನು ಈ ನಾಟಕ ಸ್ಪರ್ಧೆಗಳಲ್ಲೆಲ್ಲ ಆಸಕ್ತಿ ವಹಿಸುವ ಒಂದು ಉದ್ದೇಶದಿಂದ ಅದನ್ನು ಒಳ್ಳೆ ರೀತಿಯಲ್ಲಿ ಮಾಡಬೇಕು. ಅದು ಭಾಳ ಪ್ರಾಮುಖ್ಯ. ಇಲ್ಲದಿದ್ದರೆ ಈ ಕಲೆ ತನ್ನಷ್ಟಕ್ಕೆ ಸತ್ತು ಹೋಗ್ತದೆ. ನಮ್ಮ ಯುವಜನಾಂಗದ ಇದರಲ್ಲಿ ಭಾಗವಹಿಸೋದು ಭಾಳಷ್ಟು ಪ್ರಾಮುಖ್ಯ. ಇವಾಗ ನಮ್ಮ MNGMನ ಪ್ರಾಂಶುಪಾಲರು ಲಕ್ಷ್ಮೀನಾರಾಯಣ ಕಾರಂತರು ಹೇಳಿದರು, ನಮ್ಮ ಈ ನಾಟಕ ಸ್ಪರ್ಧೆ ರಂಗಭೂಮಿಗೆ ಯಾವುದೇ ಇದಕ್ಕೂ ನಾವು ಒಂದು ನ್ಯಾಯ ಪೈಸೆ ಕೂಡ ಚಾರ್ಜ್ ಮಾಡೋದಿಲ್ಲ. ಇಲ್ಲ ತಲ್ಲೂರು ಶಿವರಾಮ್ ಶೆಟ್ಟರೆ ಏನು ಮಾಡೋದಿಲ್ಲ, ಎಲ್ಲ ಫ್ರೀ. ಯಾಕೆ? ಅದರ ಉದ್ದೇಶ ಏನಂತ ಹೇಳಿದರೆ, ನಾವು ಈ ನಾಟಕ ಕಲೆಯನ್ನು ಒಂದು ಪ್ರೋತ್ಸಾಹಿಸುವ ಒಂದು ಉದ್ದೇಶದಿಂದಲೇ ನಾವು ಇದನ್ನು ಪ್ರೋತ್ಸಾಹಿಸೋದು. ಎಷ್ಟು ಬೇಕಾದ ನಾಟಕ ಮಾಡಿ ಫ್ರೀ ಕೊಡ್ತೇವೆ. ರಂಗಭೂಮಿಯ ಹೊಸ ನಮ್ಮ ಸ್ಟೇಜನ್ನು ಕೂಡ ಮಾಡಿದೆ, ಒಂದು ನ್ಯಾಯ ಪೈಸೆ ಕೂಡ ಚಾರ್ಜ್ ಮಾಡೋದಿಲ್ಲ. ಇಲ್ವಾ ಶಿವರಾಮ್ ಶೆಟ್ಟರೆ? ಪ್ರದೀಪ್ ಅವರು ಎಲ್ಲಿ ಹೋದರು? ನಮ್ಮ ಸೆಕ್ರೆಟ್ರಿ ಅವರು ಅದೇ ಚಾರ್ಜ್ ಮಲ್ಪಣೆ ಅಂಕಲು ಈಜಿ. ಹಾಗಾಗಿ ಅದರ ಉದ್ದೇಶ ಎಂದರೆ ಇದನ್ನು ಪ್ರೋತ್ಸಾಹಿಸೋದು, ನಮ್ಮ ಕಲೆಯನ್ನು ಉಳಿಸೋದು ಮಾತ್ರ ಅಲ್ಲ, ಪ್ರೋತ್ಸಾಹಿಸೋದು. ನನಗೂ ಈಗಲೂ ನೆನಪುಂಟು, ಮುಂಚೆ ಮಾಸ್ಟರ್ ಹಿರಿಯಣ್ಣ ಅಂತ ಇದ್ದರು. ಅವರು ಲಂಚಾವತಾರ ಅಂತ ಒಂದು ಆಟ ಭಾಳಷ್ಟು ನಮ್ಮ ಉಡುಪಿ ವಿಕ್ಟೋರಿಯಾ ಜುಬ್ಲಿ ಯೂನಿಯನ್ ಕ್ಲಬ್ನ ಸ್ಟೇಜ್ನಲ್ಲಿ ಭಾಳಷ್ಟು ದಿವಸ ನಡೀತಾ ಇತ್ತು ಅದು. ನಾನು ಯಾವಾಗಲೂ ಹೇಳ್ತೇನೆ, ನನಗೆ ಸಿನಿಮಾ ರಂಗದ ನಟರಿಗಿಂತ ನಾಟಕ ರಂಗದ ನಟರನ್ನವರ ಮೇಲೆ ಭಾಳಷ್ಟು ಅಭಿಮಾನ. ಅದಕ್ಕೆ ಯಾವ ಕಾರಣ ಅಂತ ಕೂಡ ನಾನು ಹೇಳಿದ್ದೇನೆ. ಹಾಗಾಗಿ ಇಂಥ ಒಂದು ಕಲೆಯನ್ನು ಉಳಿಸುವುದು ಮಾತ್ರ ಅಲ್ಲ, ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ಭಾವಿಸಿ, ನಾವು ನಮ್ಮ MGM ಕಾಲೇಜ್ ಮತ್ತು ಮಾಹೆ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮೂಲಕ, ಯಾಕಂತ ಹೇಳಿದರೆ ನಮ್ಮ ಸಂಸ್ಕೃತಿಯನ್ನು ಬೆಳೆಸುವ ಒಂದು ಉದ್ದೇಶದಿಂದ ನಮ್ಮ ಮಾಹೆಯವರು ಇಲ್ಲಿಯ 4 ಕೇಂದ್ರಗಳನ್ನು, MGMನ 4 ಕೇಂದ್ರಗಳನ್ನು, RRC ರೀಜನಲ್ ರಿಸೋರ್ಸ್ ಸೆಂಟರ್, ಯಕ್ಷಗಾನ ಕಲಾ ಕೇಂದ್ರ, ಮಂಜೇಶ್ವರ ಗೋವಿಂದ ಪೈ ಕೇಂದ್ರ ಮತ್ತು ಕನಕಪೀಠ, ಈ 4 ಕೇಂದ್ರವನ್ನು ನಮ್ಮ ಅಡಿಗೆ ತಂದು, ಇದರ ಉದ್ದೇಶ ಏನೆಂದರೆ ಇದನ್ನು ಬೆಳೆಸಲಿಕ್ಕೆ, ಮತ್ತು ಅದಕ್ಕೆ ಸ್ವಲ್ಪ ಹಣದ ಕೊರತೆ ಕೂಡ ಇತ್ತು, ಅದನ್ನು ನಾವು ಕೊಡ್ತೇವೆ. ಮತ್ತು ನಮ್ಮ ವಿಶ್ವವಿದ್ಯಾಲಯದ ಮಕ್ಕಳು ಭಾಳಷ್ಟು ಇದರಲ್ಲಿ ಭಾಗವಹಿಸಿ PhD ಮತ್ತು ಬೇರೆ ಎಲ್ಲ ಕಿಚನ್ ಮಾಡ್ತಾರೆ. ಈಗ ಇಲೆಕ್ಟಿವ್ ಪೋಸ್ಟಿಂಗ್ ಆ್ಯಸ್ ಪರ್ ನ್ಯೂ ಎಜುಕೇಷನ್ ಪಾಲಿಸಿ ಇಲೆಕ್ಟಿವ್ ಪೋಸ್ಟಿಂಗ್ಸ್ ಅಂತ ಉಂಟು, ಇದನ್ನೆಲ್ಲ ಮಾಡ್ಬೋದು. ಅದನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ, ಇದರಿಂದಾಗಿ ನಮ್ಮ ಯುವ ಜನಾಂಗ ಕೂಡ ಇದರಲ್ಲಿ ನಮ್ಮ ಕಲೆ ಸಂಸ್ಕೃತಿಯಲ್ಲಿ ಆಸಕ್ತಿ ವಹಿಸಲಿ ಎಂಬ ಉದ್ದೇಶದಿಂದ ನಾವು ಅದನ್ನು ಸೆಂಟರನ್ನು ತೆಗೆದುಕೊಂಡು ಒಳ್ಳೆಯ ರೀತಿಯಲ್ಲಿ ನಡೆಸ್ತಾ ಇದ್ದೇವೆ. ವಿವೇಕ್ ರಾಯ್ ಅವರು ಅದಕ್ಕೆ ನಮ್ಮ ಸಲಹಾ ಸಮಿತಿ ಅಧ್ಯಕ್ಷರಾಗಿ ಒಳ್ಳೆಯ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ. ಹಾಗಾಗಿ ಮಾಹೆ ಮತ್ತು MGM ಕಾಲೇಜ್ ಟ್ರಸ್ಟ್ ಎರಡರಲ್ಲಿ ನಾನಿದ್ದೇನೆ. ನಾವು ಈ ಸಂಸ್ಕೃತಿ ಕಲೆಯನ್ನು ಪ್ರೋತ್ಸಾಹಿಸಲಿಕ್ಕೆ ಮತ್ತು ರಂಗಭೂಮಿಯ ಗೌರವ ಅಧ್ಯಕ್ಷನ ವತಿಯಿಂದ ಕೂಡ ನಾನು ಖಂಡಿತ ಬೇಕಾದಷ್ಟು ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳುತ್ತಾ, ನಮ್ಮ ಸುರೇಶ್ ಅವರು ಈಗ ಇಲ್ದಿದ್ರೆ ನನ್ನ ಕಾಲರ್ ಎಳೆದು ಹೋಗಿರ್ತಾರೆ, ಸಾಕು ಮಾತಾಡಿದ್ದು ಅಂತೇಳಿ ಇಷ್ಟು ಹೇಳಿ
ಪುನೊಮ್ಮೆ ನಮ್ಮ ಈ ನಮ್ಮ ಸನ್ಮಾನಕ್ಕೆ ಭಾಜನರಾಗಿರ್ತಕ್ಕಂಥ ಗೋಪಾಲ್ ಭಟ್ ಕೂಗೋ ಹಾಗೂ ನಮ್ಮ ಇವರಿಗೆ ಎನ್ ಸಿ ಮಹೇಶ್ ಅವರಿಗೆ ಅಭಿನಂದನೆಯನ್ನು ಪುನಃ ಸಲ್ಲಿಸುತ್ತಾ ನಿಮಗೆಲ್ಲರಿಗೂ ಶುಭವನ್ನು ಕೋರಿ ಅವಕಾಶಕ್ಕಾಗಿ ವಂದನೆಯನ್ನು ಸಲ್ಲಿಸಿ ನಾನು ಎರಡು ಮಾತು ಮುಗಿಸ್ತೇನೆ. ವಂದನೆಗಳು ಸರ್. ಏರುವನು ರವಿ ಏರುವನು, ಏರಿದವನು ಚಿಕ್ಕವನಿರಬೇಕೆಂಬ ಮಾತನ್ನು ಸಾರುವನು ಎನ್ನುವಂತಹ ಕಯ್ಯಾರವರ ಕವಿತೆ ನಿಮ್ಮನ್ನು ನೋಡಿದಾಗ ನೆನಪಾಗ್ತದೆ ಸರ್. ಇದೀಗ ಸ್ಮರಣಿಕೆ ಸಭಾ ಕಾರ್ಯಕ್ರಮದ ನಂತರ ಇದೀಗ ಪ್ರಜ್ಞಾನಂ ವೇದಿಕೆಯಿಂದ ಏಕವ್ಯಕ್ತಿ ಪ್ರಸ್ತುತಿ ಸಂಸ್ಕೃತಿ ಪ್ರಭಾಕರ್ ಅವರದು ಹೆಜ್ಜೆಗೊಲಿದ ಬೆಳಕು ಇದೆ. ದಯವಿಟ್ಟು ಯಾರಾದರೂ ಬಂದು ಸಭಾಧ್ಯಕ್ಷರಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಪ್ರಭಾಕರ್ ಸರ್, ಬೇಗ ಬೇಗ ಬನ್ನಿ. ರಿಗೆ ಸ್ಮರಣಿಕೆಯನ್ನು ನೀಡಬೇಕಾಗಿ ಅಧ್ಯಕ್ಷರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಿರಿಯರಾದಂಥ ಕೂಗೋ ಅವರು ನಿರ್ಗಮಿಸ್ತಾ ಇದ್ದಾರೆ, ಅವರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮಗದೊಮ್ಮೆ ಎಲ್ರಿಗೂ ವಿಶ್ವ ರಂಗಭೂಮಿ ದಿನಾಚರಣೆಯ ಶುಭಾಶಯಗಳು. ಇದೀಗ ಏಕವ್ಯಕ್ತಿ ಪ್ರಸ್ತುತಿ ಇಲ್ಲಿ ನಡೀಲಿಕ್ಕಿದೆ ಸಂಸ್ಕೃತಿ ಪ್ರಭಾಕರ್ ಅವರಿಂದ.